ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಓಂ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ. ಪರಮಾತ್ಮ ಅರ್ಜುನನಿಗೆ ಸತ್ ಮತ್ತು ಅಸತ್ ಇವುಗಳ ಬಗ್ಗೆ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಪರಮಾತ್ಮ ಹೇಳ್ತಾ ಇದ್ದಾನೆ, ಸತ್ ಅಂತಂದರೆ ಶಾಶ್ವತವಾಗಿ ಇರುವಂತಹದ್ದು, ಅಸತ್ ಅಂತಂದರೆ ಅಶಾಶ್ವತವಾಗಿರುವಂತಹದ್ದು. ಮತ್ತು ಅಸತ್ ಅಂತ ಹೇಳಿದಾಗ ಅವುಗಳಿಗೆ ಸ್ವಂತ ಅಸ್ತಿತ್ವ ಅನ್ನುವಂತಹದ್ದೇ ಇಲ್ಲ. ಉದಾಹರಣೆಗೆ ಪರಮಾತ್ಮ ಹೇಳ್ತಾನೆ, ಸುಖ ದುಃಖ, ಶೀತ ಉಷ್ಣ, ಲಾಭ ನಷ್ಟ, ಜಯ ಅಪಜಯ ಇವುಗಳೆಲ್ಲ ಆಗಮ ಪಾಯಿನೋ ನಿತ್ಯ, ಅವುಗಳೆಲ್ಲ ಬರ್ತಾ ಇರುತ್ತವೆ. ಅವುಗಳು ಹೇಗೆ ಬರುತ್ತವೋ ಆ ರೀತಿಯಲ್ಲಿ ಬಂದ ಮಾರ್ಗದಲ್ಲಿಯೇ ಅವುಗಳೆಲ್ಲ ಹೊರಟೋಗುತ್ತೆ. ಸೊ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಇವೆಲ್ಲ ಬದಲಾವಣೆಗಳಿಗೆ ಒಳಪಟ್ಟಿರುವಂತಹದ್ದು. ಸೊ ಇವೆಲ್ಲ ಬದಲಾವಣೆಗಳಾಗ್ತಾ ಇದ್ರೂ ಕೂಡ ಇವೆಲ್ಲ ಯಾವುದೋ ಒಂದು ಬದಲಾಗದ ಒಂದು ಮತ್ತೊಂದು ಇದೆ. ಅದರ ಆಧಾರದ ಮೇಲೆ ಇವುಗಳು ತಮ್ಮನ್ನು ಗುರುತಿಸ್ಕೊಳ್ಳುತ್ತವೆ. ಸೊ ಆ ಬದಲಾಗದ ಒಂದು ಅದು ಯಾವುದು ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ಸತ್. ಸೊ ಸತ್ನ ಆಧಾರದ ಮೇಲೆ ಇವುಗಳು ತಮ್ಮನ್ನು ಗುರುತಿಸಿಕೊಂಡಿರುತ್ತವೆ. ಸೊ ದಟ್ ಸತ್ ವಿಚ್ ಈಸ್ ನಾಟ್ ಚೇಂಜಿಂಗ್ is the world. That which is not changing is experiencing as the world. That Sat in our own self. So ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಅರ್ಜುನ, the person who is wise, ಒಬ್ಬ ಜ್ಞಾನಿ, he knows the difference between these two, ಸತ್ ಮತ್ತು ಅಸತ್. ಸೊ ಉಭಯೋರಪಿ ದೃಷ್ಟಾಂತಃ ತ್ವನಯೋ ತತ್ವದರ್ಶಿಭಿಃ ಅಂತಂದರೆ ಈ ಎರಡು ತತ್ವಗಳನ್ನು ನೋಡಿರೋಂತಹವನು, ಸತ್ ಮತ್ತು ಅಸತ್ ಇವುಗಳನ್ನು ಗುರುತಿಸಿರುವಂತಹವನು, one who has got the knowledge about these two,
ಅಂತಹವನು ಹಿ ವಿಲ್ ನಾಟ್ ಬಿ ಡಿಸ್ಟರ್ಬ್ಡ್ ಬೈ ದೀಸ್ ದ್ವಂದ್ವ. ಆದ್ರಿಂದ ಅರ್ಜುನ, ಗೆಟ್ ಎಸ್ಟಾಬ್ಲಿಷ್ಡ್ ಇನ್ ದಿ ಆತ್ಮ. ಸೊ ಸಿಟ್ ಇನ್ ದಿ ಬುದ್ಧಿ. ಸೊ ಬಿ ಒನ್ ವಿತ್ ದಿ ಬುದ್ಧಿ and watch the happenings. So you are the ಸಾಕ್ಷಿ. ಯಾವಾಗ ನೀನು ಸಾಕ್ಷಿಯಾಗಿ ಎಲ್ಲವುಗಳನ್ನು ನೋಡ್ತಾ ಇರ್ತೀಯ, then you will not be disturbed. Finally, ಸತ್ ಅಂತಂದ್ರೆ it means the changeless reality. ಅಸತ್ ಅಂತಂದ್ರೆ ಚೇಂಜಿಂಗ್ ರಿಯಾಲಿಟಿ. ಸೊ ಇವೆರಡುಗಳ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನು ನೀನು ಗುರುತಿಸುವಂತೆ ನೀನು ಬೆಳೀಬೇಕು ಅಂತ ಹೇಳ್ತಾನೆ. ಅಂಡ್ ಭಗವಂತ ಹಿ ಕಂಟಿನ್ಯೂಸ್, ಅವಿನಾಶಿತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಸೊ ಇಲ್ಲಿಯವರೆಗೆ ಭಗವಂತ ಯಾವುದನ್ನು ಸತ್ ಅಂತ ಕರೆದಿದ್ದ ಅದನ್ನು ಇಲ್ಲಿ ಅವಿನಾಶಿ ಅಂತ ಹೇಳ್ತಾ ಇದ್ದಾನೆ. ಅವಿನಾಶಿ ಅಂತಂದರೆ ಅದಕ್ಕೆ ನಾಶ ಅನ್ನುವಂತಹದ್ದಿಲ್ಲ. ಸೊ ಇಟ್ ಈಸ್ ಎಟರ್ನಲ್, ಅದು ಶಾಶ್ವತವಾಗಿರುವಂತಹದ್ದು. ಸೊ ಈ ಶಾಶ್ವತವಾಗಿರುವಂತಹದ್ದು ಅವಿನಾಶಿ ಅಥವಾ ಸತ್ ಅಂತ ಏನು ಹೇಳ್ತಾ ಇದ್ದಾನೆ, ಅದು ಎಲ್ಲಿದೆ ಹಾಗಾದರೆ? ಆ ಸತ್ವಸ್ತು ಅನ್ನುವಂತಹದ್ದು ಎಲ್ಲಿದೆ? ತತ್ವಿದ್ಧಿ ಏನ ಸರ್ವಂ ಇದಂ ತತಂ. ಆ ಸತ್ವಸ್ತುವನ್ನ ಅದು ಎಲ್ಲಿದೆ ಅಂತ ಹುಡುಕ್ಬೇಕು ಅನ್ನುವಂತಹದ್ದಾದರೆ ಅದು ಹುಡುಕಿದ್ರೆ ಸಿಗುವಂತಹದ್ದಲ್ಲ. ಇಟ್ ಪರ್ವೇಡ್ಸ್ ಎವ್ರಿಥಿಂಗ್ ಆಫ್ ದಿಸ್ ವರ್ಲ್ಡ್. ಅದು ಇಡೀ ಜಗತ್ತನ್ನು ವ್ಯಾಪಿಸಿರುವಂತಹದ್ದು, ಅದು ಎಲ್ಲ ಕಡೆ ಇರುವಂತಹದ್ದು. ಆ ಸತ್ವಸ್ತುವನ್ನು ಎಲ್ಲಿದೆ ಅಂತ ನೋಡಬೇಕು ಅಂತಂದಾಗ ಭಗವಂತ ಹೇಳ್ತಾ ಇದ್ದಾನೆ, ಇಟ್ ಈಸ್ ಎವ್ರಿವೇರ್. ಸೊ ಅದು ಎಲ್ಲ ಕಡೆ ಇದೆ ಅಂತಂದಾಗ ಅದನ್ನು ಹುಡುಕುವಂತಹ ಅವಶ್ಯಕತೆ ಇಲ್ಲ. ಯು ನೀಡ್ ಟು ರೆಕಗ್ನೈಸ್, ದಟ್ಸ್ ಆಲ್, ಬಿಕಾಸ್ ಇಟ್ ಈಸ್ ಎವ್ರಿವೇರ್. ಯು ಜಸ್ಟ್ ಹ್ಯಾವ್ ಟು ಓಪನ್ ಯುವರ್ ಐಸ್ ಅಂಡ್ ರೆಕಗ್ನೈಸ್ ದಿ ಅವಿನಾಶಿ, ದಟ್ ಸತ್ವಸ್ತು. ಸೊ ಇಟ್ ಈಸ್ ಎವ್ರಿವೇರ್. ಅದು ಇಡೀ ಜಗತ್ತನ್ನು ಎಲ್ಲ ಕಡೆಗಳಿಂದ ಆವರಿಸಿಕೊಂಡಿರುವಂತಹದ್ದು. ಸೊ ಜಗತ್ತಿನ ಎಲ್ಲ ಕಡೆಗಳಲ್ಲೂ ಎಲ್ಲ ಕಡೆಗಳಿಂದ ಈ ಸತ್ವಸ್ತು ಅನ್ನುವಂತಹದ್ದು ಆವರಿಸಿಕೊಂಡಿದೆ ಅಂತಂದಾಗ ಅದನ್ನ ಇಲ್ಲಿ ಪರಮಾತ್ಮ ಸರ್ವಂ ಅಂತ ಹೇಳ್ತಾನೆ. ಸೊ ಸರ್ವಂ ಅಂತಂದ್ರೆ ಅದು ಎಲ್ಲ ಕಡೆ ಇರುವಂತಹದ್ದು. ದಟ್ ರಿಯಾಲಿಟಿ ವಿಚ್ ಈಸ್ ಇಂಡಿಸ್ಟ್ರಕ್ಟಬಲ್, ಇಟ್ ಪರ್ವೇಡ್ಸ್ ಎವ್ರಿಥಿಂಗ್. ಸೊ ಅದು ಜಗತ್ತಿನಲ್ಲಿ ಅದು ಹೇಗೆ ಆವರಿಸಿಕೊಂಡಿದೆ ಅಂತಂದರೆ ಒಂದನ್ನೂ ಬಿಡದಂತೆ ಇಡೀ ಜಗತ್ತು ಮತ್ತು ಜಗತ್ತಿನ ಎಲ್ಲ ಇರುವಿಕೆಗಳ ಸಹಿತವಾಗಿ ಇಟ್ ಈಸ್ ಕಾಲ್ಡ್ ಸರ್ವಂ. ಸಂಪೂರ್ಣವಾಗಿ ಅದು ಆವರಿಸಿಕೊಂಡಿದೆ. ಸೊ ಇದರ ಬಗ್ಗೆ ನಮ್ಮ ಶಾಸ್ತ್ರ ಮತ್ತು ವೇದಾಂತ ಅದೇನು ಹೇಳುತ್ತೆ? ದಟ್ ಸತ್ವಸ್ತು ಈಸ್ ದಿ ಕಾಸ್ ಆಫ್ ದಿಸ್ ವರ್ಲ್ಡ್. ದಟ್ ಸತ್ವಸ್ತು ಈಸ್ ದಿ ಕಾಸ್ ಆಫ್ ದಿಸ್ ವರ್ಲ್ಡ್. ಇದರ ಅರ್ಥ ಏನು? ಇಟ್ ಮೀನ್ಸ್ ಸತ್ ಈಸ್ ದಿ ಕಾಸ್ ಅಂಡ್ ವರ್ಲ್ಡ್ ಈಸ್ ದಿ ಎಫೆಕ್ಟ್. ಇದು ಹೇಗೆ ಅಂತಂದರೆ, ನಾವು ಚಿನ್ನ ಅಂತ ಹೇಳ್ತೀವಿ, ಜಸ್ಟ್ ಲೈಕ್ ಗೋಲ್ಡ್. ಗೋಲ್ಡ್ ಅಂತ ಹೇಳಿದಾಗ ಗೋಲ್ಡ್ ಈಸ್ ದಿ ಕಾಸ್ ಆ್ಯಂಡ್ ದಿ ಆಭರಣಾಸ್ ಅಂತಂದರೆ ಆರ್ನಮೆಂಟ್ಸ್, ದೇ ಆರ್ ದಿ ಎಫೆಕ್ಟ್ಸ್. ಸೊ ನಾವು ಆಭರಣಗಳನ್ನು ನೋಡ್ತೀವಿ, ಅಲ್ಲಿ ಚಿನ್ನದ ಸರ ಇದೆ, ನೆಕ್ಲೆಸ್ ಇದೆ, ಬಳೆ ಇದೆ, ಓಲೆ ಇದೆ, ಈ ರೀತಿ ಅನೇಕ ಆಭರಣಗಳನ್ನು ನೋಡ್ತೀವಿ. ಆಭರಣಗಳನ್ನು ನೋಡಿದ ನಂತರದಲ್ಲಿ ಇಲ್ಲಿ ಚಿನ್ನ ಎಲ್ಲಿದೆ ಅಂತಂದ್ರೆ, ಚಿನ್ನ ಈ ಆಭರಣಗಳಲ್ಲಿ ಎಲ್ಲ ಕಡೆ ಇದೆ.
ಸೊ ಆಭರಣಗಳನ್ನು ನೋಡಿದ ನಂತರ ಚಿನ್ನವನ್ನು ನಾನು ಹುಡುಕ್ತೀನಿ ಅಂತಂದರೆ, ಬಿಕಾಸ್ ಆಫ್ ದಟ್ ಚಿನ್ನ ಯು ಆರ್ ಸೀಯಿಂಗ್ ದಿಸ್ ಆಭರಣ. ಸೊ ವೇರ್ ಈಸ್ ದಿ ಗೋಲ್ಡ್? ಗೋಲ್ಡ್ ಈಸ್ ಎವ್ರಿವೇರ್ ಇನ್ ದಿಸ್ ಆಭರಣ. ಚಿನ್ನ ಅನ್ನುವಂತಹದ್ದು ಈ ಆಭರಣಗಳಲ್ಲಿ ಎಲ್ಲ ಕಡೆ ಇರುವಂತಹದ್ದೇ. ಅದು ಈ ಆಭರಣ ಅನ್ನುವಂತಹದ್ದು ಏನು ನೋಡ್ತಾ ಇದೆಯಾ, ಇಟ್ ಈಸ್ ನೇಮ್ ಅಂಡ್ ಫಾರ್ಮ್. ಇಟ್ ಈಸ್ ಓನ್ಲಿ ಎ ನೇಮ್ ಅಂಡ್ ಫಾರ್ಮ್, ಅದರ್ವೈಸ್ ಇಟ್ ಈಸ್ ಚಿನ್ನ ಓನ್ಲಿ. ಸಪೋಸ್ ನೇಮ್ ಅಂಡ್ ಫಾರ್ಮ್ ಅಂತ ಏನಿದೆ, ಇಫ್ ಯು ರಿಮೂವ್ ದಟ್, ದ ಗೋಲ್ಡ್ ಅಲೋನ್ ರಿಮೈನ್ಸ್ ದೇರ್. ಆದ್ರಿಂದ ಗೋಲ್ಡ್ ಈಸ್ ದಿ ಕಾಸ್, ಆಭರಣ ಈಸ್ ದಿ ಎಫೆಕ್ಟ್. ಅದೇ ರೀತಿ ಕ್ಲೇ ಈಸ್ ದಿ ಕಾಸ್, ಪಾಟ್ ಈಸ್ ದಿ ಎಫೆಕ್ಟ್. ಆದ್ರಿಂದ ಬ್ರಹ್ಮ ಅಂತ ಹೇಳಿದಾಗ ಇಟ್ ಇಸ್ ಎಕ್ಸಾಕ್ಟ್ಲಿ ಲೈಕ್ ದಿ ಗೋಲ್ಡ್ ಅಂಡ್ ಕ್ಲೇ. ಬ್ರಹ್ಮ ಈಸ್ ದಿ ಕಾಸ್ ಆಫ್ ದಿಸ್ ವರ್ಲ್ಡ್. ಇದರ ಬಗ್ಗೆ ನಮ್ಮ ಉಪನಿಷತ್ಗಳು ಕೂಡ ಹೇಳುತ್ತೆ. ಸದೇವ ಸೌಮ್ಯಂ ಇದಂ ಅಗ್ರಾಸೀತ್. ಚಾಂದೋಗ್ಯ ಉಪನಿಷತ್ನಲ್ಲಿ ಈ ಮಾತು ಬರುತ್ತೆ. ಬಿಫೋರ್ ದಿ ಹೋಲ್ ವರ್ಲ್ಡ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್, ಈ ಪ್ರಪಂಚ ಅನ್ನುವಂತಹದ್ದು ಅದು ಆಗುವುದಕ್ಕೆ ಮುಂಚೆ, ದೀಸ್ ನೇಮ್ಸ್ ಅಂಡ್ ಫಾರ್ಮ್ಸ್, ಇಟ್ ವಾಸ್ ಪ್ರೆಸೆಂಟ್ ಇನ್ ದಿ ಫಾರ್ಮ್ ಆಫ್ ಸತ್. ಈಗ ಬ್ರಹ್ಮ ಇಸ್ ದಿ ಕಾಸ್, ವರ್ಲ್ಡ್ ಈಸ್ ದಿ ಎಫೆಕ್ಟ್. ವರ್ಲ್ಡ್ ಈಸ್ ದಿ ಎಫೆಕ್ಟ್. ಪ್ರಪಂಚ ಅನ್ನುವಂತಹದ್ದು ಆಗುವುದಕ್ಕೆ ಮುಂಚೆ, ಪ್ರಪಂಚ ಅಂತ ಹೇಳಿದಾಗ ಇಟ್ ಈಸ್ ನೇಮ್ ಅಂಡ್ ಫಾರ್ಮ್. ಅದರ್ವೈಸ್ ಕೇವಲ ಪ್ರಪಂಚ ಅಂತ ಹೇಳಿದಾಗ, ಈ ಪ್ರಪಂಚ ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ಈ ಪ್ರಪಂಚ ಅನ್ನುವಂತಹದ್ದು ಇಟ್ ವಾಸ್ ಸತ್. ಇಟ್ ವಾಸ್ ಸತ್ ಆಸ್ ಬ್ರಹ್ಮ. ಫ್ರಮ್ ದಿ ಬ್ರಹ್ಮ, this jagat, the whole world came into existence as creation. So it's a manifestation. ನಾವು ಮಣ್ಣಿನ ಮಡಿಕೆ ಕುಡಿಕೆಗಳನ್ನು ನೋಡಿದಾಗ ಒಂದು ವೇಳೆ ಒಂದು ಪ್ರಶ್ನೆ ಮಾಡ್ತೀವಿ. ಈಗ ಇಲ್ಲಿ ಮಡಿಕೆಗಳನ್ನು ನೋಡ್ತಾ ಇದ್ದೀವಿ, ಕುಡಿಕೆಗಳನ್ನು ನೋಡ್ತಾ ಇದ್ದೀವಿ. ಇವುಗಳು ಮಣ್ಣಿನಿಂದ ಬದಲಾದ ರೂಪವನ್ನು ಹೊಂದಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಮಡಿಕೆ ಕುಡಿಕೆಗಳು ಈ ರೀತಿ ಒಂದು ನೇಮ್ ಅಂಡ್ ಫಾರ್ಮ್ ಆಗೋದಕ್ಕಿಂತ ಮುಂಚೆ ಇದು ಎಲ್ಲಿದ್ವು ಅಥವಾ ಏನಾಗಿತ್ತು ಅಂತಂದ್ರೆ, ಇಟ್ ವಾಸ್ ಕ್ಲೇ. ಅದು ಕೇವಲ ಮಣ್ಣು. ಸೊ ಮಣ್ಣು ಅನ್ನುವಂತಹದ್ದು ಮಡಿಕೆ ಆಗುವುದಕ್ಕಿಂತ ಮುಂಚೆ ಕೂಡ ಅದಿತ್ತು. ಮಡಿಕೆಯಾದ ನಂತರದಲ್ಲಿ ಮಣ್ಣು ಈಸ್ ದೇರ್. ಅದೇ ಮಡಿಕೆ ಕುಡಿಕೆಗಳನ್ನು ನಾವು ಉಪಯೋಗಿಸ್ತಾ ಬರ್ತೀವಿ. ಅದರಲ್ಲಿ ಆಹಾರವನ್ನು ಬೇಯಿಸ್ತೀವಿ, ನೀರು ತುಂಬ್ಕೋತೀವಿ, ಹಾಲು ಕಾಯಿಸ್ತೀವಿ, ಮೊಸರಿಡ್ತೀವಿ. ಒಟ್ಟಿನಲ್ಲಿ ನಮ್ಮ ದಿನನಿತ್ಯದಲ್ಲಿ ಈ ಮಡಿಕೆ ಕುಡಿಕೆಗಳನ್ನು ಉಪಯೋಗಿಸ್ತಾ ಬರ್ತೀವಿ. ಎಷ್ಟೋ ಸಮಯದ ನಂತರ ಒಂದು ವೇಳೆ ಮಡಿಕೆ ಕುಡಿಕೆಗಳಲ್ಲಿ ಬಿರುಕು ಬಿಟ್ಟು ಅದು ಒಡೆದು ಚೂರು ಚೂರಾಗಿ ಹೋಯಿತು, ಅಥವಾ ಕೈ ಜಾರಿ ಈ ಮಡಿಕೆಗಳು ಕೆಳಗೆ ಬಿದ್ದು ಒಡೆದು ಹೋಯಿತು. ಕೆಳಗೆ ಬಿದ್ದು ಒಡೆದು ಹೋದ ನಂತರ ಅಲ್ಲಿ ಏನಿತ್ತು? ಎಗೇನ್ ಮಣ್ಣು. ಸೊ ಮಣ್ಣು ಅನ್ನುವಂತಹದ್ದು ಸದಾ ಇರುವಂತಹದ್ದು. ಮಣ್ಣು ಇಸ್ ದಿ ಸದ್ವಸ್ತು ಹಿಯರ್. ಮಡಿಕೆ ಕುಡಿಕೆಗಳಾಗುವುದಕ್ಕಿಂತ ಮುಂಚೆ ಕೂಡ ಮಣ್ಣಿತ್ತು, ಮಡಿಕೆ ಕುಡಿಕೆಗಳಾದ ನಂತರ ಕೂಡ ಮಣ್ಣಿತ್ತು. ಮಡಿಕೆ ಕುಡಿಕೆಗಳು ದ ನೇಮ್ ಅಂಡ್ ಫಾರ್ಮ್ ಅವುಗಳು ನಾಶವಾದ ನಂತರ ಕೂಡ ದ ಮಣ್ಣು ರಿಮೈನ್ಸ್ ದೇರ್. ಸೊ ಹೀಗೆ
ಈ ಕ್ಲೇ ಅನ್ನುವಂತಹದ್ದು, ಮಣ್ಣು ಅನ್ನುವಂತಹದ್ದು, ಇಟ್ ರಿಮೈನ್ಸ್ ದಿ ಸೇಮ್. ಪಾರ್ಟ್ಸ್ಗಳು ಇಲ್ಲ ಅಂತಂದಾಗಲೂ ಕೂಡ ಅಲ್ಲಿ ಮಣ್ಣಿತ್ತು. ಅದೇ ರೀತಿಯಲ್ಲಿ ದಿ ಸತ್ ಆರ್ ದಿ ಬ್ರಹ್ಮ ಈಸ್ ದಿ ಕಾಸ್ ಆಫ್ ದಿಸ್ ಯೂನಿವರ್ಸ್ and he is present in each and everything of this world. The changeless entity of this world is Brahma. The changeless entity of this Brahma is Sat. ಆದ್ರಿಂದ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಅವಿನಾಶಿತು ತದ್ವಿದ್ದಿ ಏನ ಸರ್ವಮಿದಂ ತತಂ. ಇದು ಹೇಗೆ ಅಂತಂದ್ರೆ, ಈ ಆಕಾಶ ಅನ್ನುವಂಥದ್ದು, ವಿ ಕಾಲ್ ಇಟ್ ಸ್ಪೇಸ್, ಪಂಚಭೂತಗಳಲ್ಲಿ ಇದು ಒಂದು ಆಕಾಶ. ಈ ಆಕಾಶ ಅನ್ನುವಂತಹದ್ದು ಅನೇಕಗಳಿಗೆ ಅವಕಾಶವನ್ನು ಕೊಡ್ತು. ಅನೇಕಗಳಿಗೆ ಅವಕಾಶವನ್ನು ಕೊಟ್ಟು ಆ ಎಲ್ಲವನ್ನ ಈ ಆಕಾಶ ಅನ್ನುವಂಥದ್ದು ಆವರಿಸ್ಕೊತು. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಈ ಸತ್ ಅಥವಾ ಇಟ್ ಈಸ್ ಆತ್ಮ ಆರ್ ದಿ ಬ್ರಹ್ಮ, ದಟ್ ತತ್ವಸ್ತು, ತತ್ ಬ್ರಹ್ಮ, ಅದು ಎಲ್ಲವನ್ನ ಇಲ್ಲಿ ಆವರಿಸಿಕೊಂಡಿದೆ. ಸೊ ಈ ಬ್ರಹ್ಮ ಅನ್ನುವಂತಹದ್ದು ಈಸ್ ದಿ ಸತ್ವಸ್ತು. ವಿನಾಶಂ ಅವ್ಯಯಸ್ಯಾಸ್ಯ, ಅವ್ಯಯ ತತ್ವ ಅಂತ ಹೇಳ್ತಾರೆ. ಅವ್ಯಯ ತತ್ವ ಅಂತಂದ್ರೆ ಅದು ನಾಶವಾಗದೇ ಇರುವಂತಹದ್ದು. ದ ಡಿಸ್ಟ್ರಕ್ಷನ್ ಆಫ್ ದಿಸ್ ರಿಯಾಲಿಟಿ ಈಸ್ ನಾಟ್ ಪಾಸಿಬಲ್. ಮತ್ತು ಇದನ್ನ ಯಾರು ಕೂಡ ಇದನ್ನ ನಾಶ ಮಾಡೋಕ್ಕಾಗೋದಿಲ್ಲ. ನೋ ಬಡಿ ಕ್ಯಾನ್ ಡೆಸ್ಟ್ರಾಯ್ ದಿಸ್. ನ ಕಶ್ಚಿತ್ ಕರ್ತುಮರ್ಹತಿ. ಯಾರಿಂದಲೂ ಮತ್ತು ಯಾವುದರಿಂದಲೂ ಇದನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾವ ಕಾರಣದಿಂದ, ಯಾರಿಂದಲೂ ಎಂದಿಗೂ ನಾಶವಾಗದೇ ಇರೋದ್ರಿಂದ ಇಟ್ ಈಸ್ ಕಾಲ್ಡ್ ಅವಿನಾಶಿ. ಸೊ ದಟ್ ರಿಯಾಲಿಟಿ ವಿಚ್ ಪರ್ವೇಡ್ಸ್ ದ ಎಂಟೈರ್ ಜಗತ್, ಯಾವ ಆ ಒಂದು ಸತ್ವಸ್ತು ಅನ್ನುವಂತಹದ್ದು ಇಡೀ ಜಗತ್ತನ್ನು ಆವರಿಸಿಕೊಂಡಿದೆ, ದಟ್ ಅಲೋನ್ ವಿಚ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ವಿತಿನ್ ಅವರ್ ಬಾಡಿ ಆಸ್ ಐ ಆಮ್. ಸೊ ಯಾವ ಒಂದು ಸತ್ವಸ್ತು ಅನ್ನುವಂತಹದ್ದು ವಿಚ್ ಈಸ್ ದೇರ್ ಎವ್ರಿವೇರ್ ಇನ್ ದಿಸ್ ವರ್ಲ್ಡ್, ದಟ್ ಸತ್ವಸ್ತು ಅದನ್ನ ವಿ ಆರ್ ಆಲ್ಸೋ ಎಕ್ಸ್ಪೀರಿಯನ್ಸಿಂಗ್ ವಿತಿನ್. ನಮ್ಮಲ್ಲೂ ಕೂಡ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಇನ್ ಅವರ್ ಬಾಡಿ ಆಸ್ ಐ ಆಮ್. ನಾನು 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 ಅನ್ನುವಂತಹ ನಮ್ಮ ಅನುಭವಗಳು ಅದು ಯಾವುದು ಅಂತಂದ್ರೆ ಇಟ್ ಈಸ್ ದಟ್ ಸತ್ವಸ್ತು ಆರ್ ದಿ ಬ್ರಹ್ಮ. ಸೊ ನಾನು ಅಂತಂದ್ರೆ ಇಟ್ ಈಸ್ ದಿ ಬ್ರಹ್ಮ ವಸ್ತು. ಸೊ ನಾನು ಈಸ್ ನಾಟ್ ದಿ ಬಾಡಿ, ನಾನು ಈಸ್ ನಾಟ್ ದಿ ಮೈಂಡ್, ನಾನು ಈಸ್ ನಾಟ್ ದಿ ಇಂಟೆಲೆಕ್ಟ್. ವೆನೆವರ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ನಾನು 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 ಅನ್ನುವಂತಹದ್ದು ಯಾವಾಗೆಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ದಟ್ ನಾನು ಈಸ್ ದಿ ಬ್ರಹ್ಮ ವಸ್ತು. ಸೊ ಭಗವಂತ ಅದನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ದಟ್ ಬ್ರಹ್ಮ ವಸ್ತು, ದಟ್ ಸದ್ವಸ್ತು ಈಸ್ ಅವಿನಾಶಿ. ಅಂಡ್ ಇಂತಹ ಒಂದು ಸತ್ವಸ್ತುವಿಗೆ ನಾಶ ಅನ್ನುವಂತಹದ್ದಿಲ್ಲ. ನೋಬಡಿ ಕ್ಯಾನ್ ಡೆಸ್ಟ್ರಾಯ್ ದಿಸ್. ಹಾಗಾದ್ರೆ ಇದು ಯಾರಿಂದನೂ ನಾಶ ಮಾಡೋಕ್ಕಾಗೋದಿಲ್ಲ. ದಟ್ ಈಸ್ ಓಕೆ. ಏನಾದರೂ ಒಂದು ವೇಳೆ ಅದು ತಾನಾಗಿಯೇ ನಾಶ ಆಗತ್ತಾ? ಅದಕ್ಕೆ ನಾಶ ಅನ್ನುವಂತಹದ್ದೇ ಇಲ್ಲ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ದಿ ಎಟರ್ನಲ್. ಎಟರ್ನಲ್ ಅಂತಂದ್ರೆ ಶಾಶ್ವತ ವಸ್ತು. ದಟ್ ಶಾಶ್ವತ ವಸ್ತು ಈಸ್ ಕಾಲ್ಡ್ ಅವಿನಾಶಿ.
ಒಂದು ಸಂದರ್ಭದಲ್ಲಿ ಆಚಾರ್ಯ ಶಂಕರರು ಪರಮಾತ್ಮ ಈಶ್ವರನನ್ನ ಲಯಕರ್ತ ಅಂತ ಹೇಳುವಂತಹ ಸಂದರ್ಭದಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ಈವನ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದಿಸ್ ಲಯಕರ್ತ ಈಶ್ವರ, ಅವನಿಗೂ ಕೂಡ ಈ ಒಂದು ನಾನು ಅನ್ನುವಂತಹದ್ದು ಅಥವಾ ಈ ಒಂದು ಸತ್ವಸ್ತುವನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದು ಸದಾ ಇರುವಂತಹದ್ದು. ಸದಾ ಇರುವಂತಹ ಆ ವಸ್ತುವನ್ನ ಸಾಕ್ಷಾತ್ ಈಶ್ವರ, ಹಿ ಇಸ್ ಕಾಲ್ಡ್ ದಿ ಲಯಕರ್ತ, ಈವನ್ ಹಿ ಕೆನಾಟ್ ಡಿಸ್ಟ್ರಾಯ್ ದಟ್. ಆದರೆ ಅದರ ಆಧಾರದ ಮೇಲೆ ಅನೇಕಗಳು ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ತಾ ಬರ್ತಾ ಇದೆ. ಸೊ ದಿ ಸಬ್ಸ್ಟ್ರಾಟಮ್ ಈಸ್ ದಿ ಆತ್ಮ, ದಿ ಸಬ್ಸ್ಟ್ರಾಟಮ್ ಫಾರ್ ಸೋ ಮೆನಿ ಥಿಂಗ್ಸ್. ಅವುಗಳಿಗೆಲ್ಲ ಆಧಾರ ಯಾವುದು ಅಂತಂದ್ರೆ ದಿಸ್ ಆತ್ಮ. ಸೊ ದಿಸ್ ಆತ್ಮ ಇಸ್ ದಿ ಸಬ್ಸ್ಟ್ರಾಟಮ್. ಆನ್ ದಿ ಸಬ್ಸ್ಟ್ರಾಟಮ್ ನಾಶ ಆಗುವಂತಹದ್ದೆಲ್ಲವೂ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹದ್ದು. ಮತ್ತು ಕೇವಲ ತಮ್ಮ ಅಸ್ತಿತ್ವವನ್ನು ಗುರುತಿಸಿಕೊಂಡಿರುವಂತಹದ್ದು ಮಾತ್ರ ಅಲ್ಲ, ಈ ನಾನು ಅನ್ನುವಂತಹದ್ದು ಈಸ್ ದಿ ಸಬ್ಸ್ಟ್ರಾಟಮ್. ಅದಕ್ಕೆ ನಾಶ ಅನ್ನುವಂತಹದ್ದೇ ಇಲ್ಲ. ಆದರೆ ಇದರ ಆಧಾರದ ಮೇಲೆ ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿರುವಂತಹದ್ದು ಎಂದೋ ಒಂದು ದಿನ ನಾಶವನ್ನು ಹೊಂದಬೇಕು. ಅವುಗಳೆಲ್ಲ ಒಂದು ರೀತಿಯಲ್ಲಿ ಸದಾ ಬದಲಾವಣೆಗಳನ್ನು ಹೊಂದುತ್ತಾ ಇರುತ್ತೆ. ಬದಲಾವಣೆಯ ನಿಯಮಕ್ಕೆ ಒಳಪಟ್ಟಿರುವಂತಹದ್ದು ಎಂದೂ ಬದಲಾಗದ ಒಂದು ಆಧಾರದ ಮೇಲೆ ತಮ್ಮನ್ನ ಅವುಗಳು ಗುರುತಿಸಿಕೊಂಡಿದೆ. ಸೊ ಈವನ್ ಈಶ್ವರ ಕೆನಾಟ್ ಡಿಸ್ಟ್ರಾಯ್ ದಿಸ್. ಸೊ ಅದರಿಂದ ಇಲ್ಲಿ ಭಗವಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಯಾವುದನ್ನ ಇಲ್ಲಿ ಸತ್ವಸ್ತು ಅಂತ ಕರೀತಾ ಇದ್ದೀವಿ, ದಟ್ ಸತ್ವಸ್ತು ಕೆನಾಟ್ ಬಿ ಡಿಸ್ಟ್ರಾಯ್ಡ್. ನೋಬಡಿ ಕ್ಯಾನ್ ಡಿಸ್ಟ್ರಾಯ್ ದಿಸ್. ಹೇ ಅರ್ಜುನ, ಯು ರೆಕಗ್ನೈಸ್ ದಿಸ್ ಟ್ರೂತ್. ಯಾವ ಟ್ರೂತು? ದ ಅವಿನಾಶಿ ತತ್ವ. ಯು ರೆಕಗ್ನೈಸ್ ದಟ್. ಇದನ್ನ ಸತ್ವಸ್ತು ಅಂತ ಕರಿತೀವಿ. That Satvastu is nothing but yourself. ಹಾಗಾದ್ರೆ ಇಲ್ಲಿ ಸದಾಕಾಲ ಬದಲಾವಣೆಗೆ ಒಳಪಟ್ಟಿರುವಂತಹದ್ದು ಯಾವುದು? ಈ ಸತ್ವಸ್ತು ಅನ್ನುವಂತಹದ್ದನ್ನ ಇಟ್ ಈಸ್ ಯುವರ್ ಸೆಲ್ಫ್ ಆರ್ ಮೈ ಸೆಲ್ಫ್ ಅಂತ ಹೇಳೋದಾದ್ರೆ, ವಾಟ್ ಈಸ್ ದಟ್ ವಿಚ್ ಈಸ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್? ದಟ್ ಈಸ್ ದಿ ಎಫೆಕ್ಟ್ ಆಫ್ ದಿ ಸತ್. ಈ ಸತ್ನ ಕಾರಣದಿಂದ ಒಂದು ಎಫೆಕ್ಟ್ ಅನ್ನುವಂತಹದ್ದು ಬಂದಿದೆ. ಆ ಎಫೆಕ್ಟ್ ಬದಲಾವಣೆಗಳ ನಿಯಮಕ್ಕೆ ಒಳಪಟ್ಟಿರುವಂತಹದ್ದು. ಅದಕ್ಕೆ ಪರಮಾತ್ಮ ಅದನ್ನು ಕೂಡ ಇಲ್ಲಿ ಹೇಳ್ತಾ ಬರ್ತಾನೆ. ಹಿ ರಿವೀಲ್ಸ್ ದಟ್ ಆಲ್ಸೋ. ಅಂತವಂತ ಇಮೇ ದೇಹ ನಿತ್ಯ ಸೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುಧ್ಯಸ್ವ ಭಾರತ. ಅಂತವಂತ ಇಮೇ ದೇಹ. ಇಲ್ಲಿ ದಿಸ್ ಫಿಸಿಕಲ್ ಬಾಡಿ ವಿಚ್ ವಿ ಆರ್ ಹ್ಯಾವಿಂಗ್, ಅದನ್ನ ಕುರಿತು ಇಲ್ಲಿ ಭಗವಂತ ಮಾತನಾಡ್ತಾ ಇದ್ದಾನೆ. ಇಟ್ ಈಸ್ ಕಾಲ್ಡ್ ದಿ ಅಂತವಂತ. ಇಟ್ ಕಮ್ಸ್ ಟು ಎನ್ ಎಂಡ್. ದಿಸ್ ಅಂತವಂತ ಅಂತಂದ್ರೆ ಈ ಒಂದು ದೇಹ ಅನ್ನುವಂತಹದ್ದು ಇಟ್ ಈಸ್ ಸಬ್ಜೆಕ್ಟ್ ಟು ಡಿಸ್ಟ್ರಕ್ಷನ್. ಎಂದೋ ಒಂದು ದಿನ ಅದು ನಾಶವಾಗಿ ಹೋಗುತ್ತೆ. ದಟ್ ಮೀನ್ಸ್ ಶರೀರ ಅನ್ನುವಂತಹದ್ದು ನಾಶವುಳ್ಳದ್ದು, ಅಂತ್ಯವುಳ್ಳ ಈ ಒಂದು ಶರೀರ. ಇಟ್ ಈಸ್ ನಾಟ್ ಪರ್ಮನೆಂಟ್ ಇನ್ ನೇಚರ್, ಇಟ್ ಈಸ್ ಇಂಪರ್ಮನೆಂಟ್ ಇನ್ ನೇಚರ್. ಫಸ್ಟ್ ಆಫ್ ಆಲ್ ದೇಹ ಅಂತಂದಾಗ we have to understand the dharma of the deha. What is the dharma of the deha? The dharma of the deha ಏನು ಅಂತಂದ್ರೆ ಅದು ನಿರಂತರವಾಗಿ ಬದಲಾವಣೆಗಳಿಗೆ ಒಳಪಟ್ಟಿರುವಂತಹದ್ದು. 6 ರೀತಿಯ ಬದಲಾವಣೆಗಳನ್ನು ಹೊಂದಿರುವಂತಹದ್ದು ದೇಹ.
ಇಲ್ಲದೇ ಇರುವಂತಹದ್ದು ಅಸ್ಥಿ ಅಂತ ಹೇಳಿ ಅದು ಹುಟ್ಕೊಳ್ಳುತ್ತೆ. ಹುಟ್ಟಿದ ನಂತರದಲ್ಲಿ ಬೆಳೆಯುತ್ತೆ, ಬೆಳೆದ ನಂತರದಲ್ಲಿ ಪಕ್ವವಾಗತ್ತೆ, ಪಕ್ವವಾದ ನಂತರದಲ್ಲಿ ಅದು ಕ್ಷೀಣಿಸುತ್ತಾ ಬರುತ್ತೆ, ಕೊನೆಗೆ ಒಂದು ದಿನ ಅದು ನಾಶವನ್ನು ಹೊಂದುತ್ತೆ. ದಿಸ್ ದೇಹ ಅನ್ನುವಂತಹದ್ದು ಮರಣವನ್ನು ನೋಡುತ್ತೆ. ದಟ್ ಮೀನ್ಸ್ ದೇಹ ಅನ್ನುವಂಥದ್ದು ಇಟ್ ಈಸ್ ಸಬ್ಜೆಕ್ಟ್ ಟು 6 ಡಿಫರೆಂಟ್ ಟೈಪ್ಸ್ ಆಫ್ ಬದಲಾವಣೆಗಳು. ದಿಸ್ ಈಸ್ ದಿ ಧರ್ಮ ಆಫ್ ದಿ ದೇಹ. ಸೊ ದೇಹ ಅಂತ ಹೇಳಿದಾಗ ಈ ರೀತಿ ಬದಲಾವಣೆಗಳಿಗೆ ಒಳಪಟ್ಟಿರುವಂತಹದ್ದು, ಕೊನೆಗೆ ಒಂದು ದಿನ ಅದು ನಾಶವಾಗುವಂತಹದ್ದು. ಸೊ ಅದನ್ನು ಇಲ್ಲಿ ಭಗವಂತ ಅಂತವಂತ. ಸೊ ಹೀಗೆ ಇಟ್ ಬಿಲಾಂಗ್ಸ್ ಟು ಈ ದೇಹ ಅನ್ನುವಂತಹದ್ದು, ನಾಶವಾಗುವಂತಹ ಈ ದೇಹ ಇದು ಯಾರಿಗೆ ಸೇರಿದ್ದು ಹಾಗಾದರೆ? ಇಟ್ ಬಿಲಾಂಗ್ಸ್ ಟು ಶರೀರಿಣಃ. ಈ ದೇಹದಲ್ಲಿ ಒಬ್ಬ ಇರ್ತಾನೆ, ಅಂಡ್ ಹೀ ಈಸ್ ಅವಿನಾಶಿ, and he is called aprameya, and that aprameya is the shariri, and this body belongs to this aprameya or the shariri. nityasya uktah sharirinah. So this shariri antandre atma, and he is called nityah. Atma is nityah. That means this shariri is atma, and this atma is nityah. It is eternal, and for this shariri there is no nasha, there is no death for him. So ಈ ಆತ್ಮ ಅನ್ನುವಂತಹವನು, ಅವನಿಗೆ ಬದಲಾವಣೆ ಎನ್ನುವಂತಹದ್ದಿಲ್ಲ. ಮತ್ತು ಇಲ್ಲಿ ಆಶ್ಚರ್ಯ ಏನು ಅಂತಂದ್ರೆ, ಈ ಶರೀರಿಣಃ, he resides in this body. Body is subject to 6 different types of modifications. But the Atma who resides in the body is not subject to any changes. ಅವನಲ್ಲಿ ಬದಲಾವಣೆಗಳೇ ಇಲ್ಲ. ಬದಲಾಗದ ಅವನು ಈ ದೇಹದಲ್ಲಿ ಇರ್ತಾನೆ, ಬದಲಾಗುವಂತಹ ಇಂಪರ್ಮನೆಂಟ್ ದೇಹದಲ್ಲಿ ಇರ್ತಾನೆ. ಸೊ ಆತ್ಮ ಇಸ್ ನಾಟ್ ಲೈಕ್ ದಿಸ್ ಬಾಡಿ. ದೇಹ ಅಂತ ಹೇಳಿದಾಗ ಅದು 6 ರೀತಿಯ ಬದಲಾವಣೆಗಳಿಗೆ ಒಳಪಟ್ಟಿರುತ್ತೆ. ಆದರೆ ದೇಹದಲ್ಲಿ ಇರುವಂತಹ ಈ ಶರೀರಿಣಃ, ಅವನಿಗೆ ಯಾವ ರೀತಿಯ ನಾಶ ಅನ್ನುವಂತಹದ್ದಿಲ್ಲ. ಅಂಡ್ ಹೀ ಈಸ್ ಕಾಲ್ಡ್ ದಿ ಅವಿನಾಶಿ. ಅಂಡ್ ಆತ್ಮ ಅಂತ ಹೇಳಿದಾಗ ಆತ್ಮ ಹ್ಯಾಸ್ ನೋ ಪಾರ್ಟ್ಸ್ ಅಟ್ ಆಲ್. ಇಟ್ ಈಸ್ ಏಕಃ. ಆತ್ಮ ಈಸ್ ಏಕಃ, ಅಂಡ್ ದಟ್ ಏಕಃ ಈಸ್ ಅವಿನಾಶಿ. ಸೊ ಆತ್ಮ ಈಸ್ ಅಪ್ರಮೇಯ. ಅಪ್ರಮೇಯ ಅಂತಂದ್ರೆ ಈಸ್ ಬಿಯಾಂಡ್ ಆಲ್ ಕಾಂಪ್ರಹೆನ್ಷನ್ಸ್. ಯಾವ ರೀತಿಯಿಂದ ಕೂಡ ಆತ್ಮನನ್ನ ಗ್ರಹಿಸುವುದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ನನಗೆ ಗೊತ್ತಾಗಿದೆ ಅಂತ ಹೇಳಿದಾಗ ನನಗೆ ಗೊತ್ತು ಮಾಡಿಕೊಡುವಂತಹದ್ದು ನನ್ನ ಇಂದ್ರಿಯಗಳು. ಸೊ ನನಗೆ ಜ್ಞಾನ ಹೇಗೆ ಸಿಗ್ತಾ ಇದೆ ಅಂತಂದರೆ ಇಟ್ ಈಸ್ ಥ್ರೂ ದಿ ಇಂದ್ರಿಯಗಳು. ಆದರೆ ಇಲ್ಲಿ ಪರಮಾತ್ಮನನ್ನ ಅಪ್ರಮೇಯ ಅಂತ ಹೇಳಿರೋದ್ರಿಂದ ಈ ಆತ್ಮನನ್ನ ಗ್ರಹಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಪರಮಾತ್ಮ ಈಸ್ ಇಂದ್ರಿಯಾತೀತ. ಅವನು ಇಂದ್ರಿಯಗಳಿಗೆ ಸಿಗುವಂತಹವನಲ್ಲ. ಇಂದ್ರಿಯಗಳು ಅಂತಂದ್ರೆ ಏನು? ಕಣ್ಣಿಗೆ ಕಾಣಿಸೋದಿಲ್ಲ ಅವನು. ಮತ್ತು ಕಿವಿಗಳಿಂದ ಆತ್ಮನ ಶಬ್ದವನ್ನು ನಾವು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆತ್ಮನನ್ನ ಆಗ್ರಹಣ ಅಂತ ಹೇಳಿ ಅವನನ್ನ ಮೂಸಿ ನೋಡೋಕ್ಕಾಗೋದಿಲ್ಲ. ಮತ್ತು ಆತ್ಮನಿಗೆ ಯಾವುದೇ ರೀತಿಯ ರುಚಿ ಇಲ್ಲ. ಅಂಡ್ ವಿ ಕೆನಾಟ್ ಟಚ್ ಆತ್ಮ ಆಲ್ಸೋ. ಸೊ ಸ್ಪರ್ಶ ಅಂತ ನಾವು ಹೇಳ್ತೀವಿ. ಸೊ ನಾಟ್ ಈವನ್ ಥ್ರೂ ದಿ ಸ್ಪರ್ಶ. ಸೊ ಹೀಗೆ ಯಾವ ಇಂದ್ರಿಯಗಳ ಕಾರಣದಿಂದ ಕೂಡ ನಾವು ಆತ್ಮನನ್ನು ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಈಸ್ ದಿ ನೇಚರ್ ಆಫ್ ದಿ ಆತ್ಮ. ಅಂಡ್ ಸಚ್ ನೇಚರ್ ಆಫ್ ದಿಸ್ ಆತ್ಮ ಇಸ್ ಕಾಲ್ಡ್ ದಿ ಅಪ್ರಮೇಯ.
ಯಾವ ಕಾರಣದಿಂದ ಕೂಡ ನೀನು ಆತ್ಮನನ್ನು ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ಎ ವೆರಿ ಸ್ಪಷ್ಟವಾದ ಸ್ಟೇಟ್ಮೆಂಟ್ ಫ್ರಮ್ ದಿ ಉಪನಿಷತ್. ಬಟ್ ಅಗೇನ್ ವೇದಾಂತದ ಇಂತಹ ಸತ್ಯಗಳನ್ನು ನಾವು ಒಪ್ಪಿಕೊಳ್ಳುವಂತೆ, ಮನವರಿಕೆ ಆಗುವಂತೆ ಅವುಗಳು ಹೇಳಿಕೆ ಕೊಟ್ಟರೂ ಕೂಡ ಇದೇ ವೇದಾಂತ ಮತ್ತೊಂದು ಕಡೆ ಇನ್ನೊಂದು ರೀತಿಯ ಹೇಳಿಕೆಯನ್ನು ಕೊಟ್ಟಾಗ ಅವೆರಡೂ ಕೂಡ ಸ್ವಲ್ಪ ತದ್ವಿರುದ್ಧ ಈ ರೀತಿ ಆಗತ್ತೆ. ಒಂದು ಕಡೆ ಆತ್ಮ ಅಂತ ಹೇಳಿದಾಗ ಈಸ್ ಅಪ್ರಮೇಯ, ಈಸ್ ಇಂದ್ರಿಯಾತೀತ, ಅವನನ್ನು ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ, ಅವನನ್ನು ನೀನು ಯಾವ ರೀತಿಯಿಂದ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಏನೋ ಒಂದು ನನಗೆ ಗೊತ್ತಾಗಿದೆ, ನಾನು ಗ್ರಹಿಸಿದ್ದೀನಿ ಅಂತಂದರೆ ದಟ್ ಈಸ್ ಥ್ರೂ ದಿ ಇಂದ್ರಿಯಾಸ್. ಬಟ್ ಭಗವಂತ ಆರ್ ದಿ ಆತ್ಮ ಅಂತ ಹೇಳಿದಾಗ ಹಿ ಈಸ್ ಇಂದ್ರಿಯಾತೀತ. ಹೀಗೆ ಯಾವ ರೀತಿಯಿಂದ ಕೂಡ ಆತ್ಮನನ್ನು ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರುವಂತಹ ವೇದಾಂತ ಒಂದು ಕಡೆ ಹೇಳುತ್ತೆ, ದ ಸೇಮ್ ವೇದಾಂತ, ಇಟ್ ಈಸ್ ವೆರಿ ಈಸಿ ಟು ನೋ ದಿ ಆತ್ಮ. ಇದು ಯಾರಿಗೆ ಬೇಕಾದ್ರೂ ಸ್ವಲ್ಪ ಪರಿಶ್ರಮ ಹಾಕಿದ್ರೆ ಈ ಆತ್ಮನನ್ನು ಅರ್ಥ ಮಾಡ್ಕೋಬಹುದು. ಇಟ್ ಈಸ್ ವೆರಿ ಈಸಿ ಟು ನೋ. And this Atma is known to everyone. ಹೇಗೆ ಅಂತಂದರೆ, ಈಗ ನಮಗೆಲ್ರಿಗೂ ಗೊತ್ತು ನಾನು ಇದೀನಿ ಅನ್ನುವಂತಹದ್ದು ನನಗೆ ಗೊತ್ತು. ಈಗ ಯಾರೋ ಬಂದು ನನ್ನನ್ನು ಒಂದು ಪ್ರಶ್ನೆ ಮಾಡ್ತಾರೆ, ಏನಪ್ಪ ನೀನು ಇದೀಯಾ? ನನ್ನ ಇರುವಿಕೆಯನ್ನು ಅವರು ಪ್ರಶ್ನೆ ಮಾಡಿದ್ದಾರೆ ಅಂತಂದಾಗ ನಾನು ಅದಕ್ಕೆ ಕನ್ಫ್ಯೂಸ್ ಆಗುವಂತಹ ಅವಶ್ಯಕತೆ ಇಲ್ಲ. ನಾನು ಇದೀನೋ ಇಲ್ವೋ ಅನ್ನುವಂತಹದ್ದನ್ನು ಬೇರೆ ಯಾರನ್ನೋ ಹೋಗಿ ಕೇಳ್ಕೊಂಬಂದು, ನಾನು ಅಲ್ಲಿ ಹೋಗಿ ಕನ್ಫರ್ಮ್ ಮಾಡ್ಕೊಂಡು ಬಂದೆ, ನಾನು ಇದೀನಿ, ಆ ರೀತಿ ಹೇಳಬೇಕಾಗಿಲ್ಲ. ನಾನು ಇದೀನಿ ಅನ್ನೋಂತಹದ್ದು ನನಗೆ ಗೊತ್ತು. ಸೊ ವಿ ಆಲ್ ನೋ ಅವರ್ ಓನ್ ಎಕ್ಸಿಸ್ಟೆನ್ಸ್. ಸೊ ನಾನು ಇದೀನಿ ಅನ್ನೋಂತಹದ್ದು ನನಗೆ ಗೊತ್ತಾದ ನಂತರದಲ್ಲಿ ಐ ಪರ್ಫಾರ್ಮ್ ಆಕ್ಷನ್. ನಾನು ಏನೋ ಒಂದು ಮಾಡ್ತೀನಿ ಅಥವಾ ಮಾಡ್ತಾ ಇದ್ದೀನಿ. ಇದು ಹೇಗೆ ಸಾಧ್ಯ ಅಂತಂದರೆ, ಬಿಕಾಸ್ ಐ ನೋ ಐ ಆಮ್ ಎಕ್ಸಿಸ್ಟಿಂಗ್. ಐ ನೋ ವೆರಿ ವೆಲ್ ಐ ಎಕ್ಸಿಸ್ಟ್. ಸೊ ಐ ಡೂ ಸಮಥಿಂಗ್. ಅಂಡ್ ವೈ ಐ ಡೂ ಸಮಥಿಂಗ್, ಇಲ್ಲಿ ಸಮಥಿಂಗ್ ಅಂತಂದರೆ ಪರ್ಫಾರ್ಮಿಂಗ್ ಸರ್ಟನ್ ಆ್ಯಕ್ಷನ್ಸ್, ಕರ್ಮವನ್ನು ಮಾಡುವಂತಹದ್ದು. ಕರ್ಮವನ್ನು ಯಾಕೆ ಮಾಡ್ತೀವಿ ನಾವು? ನಮಗೇನೋ ಒಂದು ಬೇಕಾಗಿದೆ. ನನಗೇನೋ ಒಂದು ಬೇಕಾಗಿದೆ ಅಂತಂದಾಗ ಅದನ್ನು ಹೇಗೆ ಗಳಿಸ್ಕೋತೀನಿ ಅಂತಂದರೆ ಬೈ ಪರ್ಫಾರ್ಮಿಂಗ್ ಸರ್ಟನ್ ಆ್ಯಕ್ಷನ್ಸ್. ಕೆಲವೊಂದು ಕರ್ಮಗಳನ್ನು ಮಾಡುವ ಮೂಲಕ ನನಗೆ ಬೇಕಾಗಿರುವಂತಹ ಕೆಲವುಗಳನ್ನು ನಾನು ಗಳಿಸ್ಕೋತೀನಿ. ಸೊ ಹೀಗೆ ನನಗೆ ಇಂತಹದ್ದು ಬೇಕಾಯಿತು, ನಾನು ಇಂತಹದ್ದನ್ನು ಮಾಡಿದೆ, ಇಂತಹದ್ದನ್ನು ನಾನು ಗಳಿಸ್ಕೊಂಡೆ. ಸೊ ಇಲ್ಲಿ ಎಲ್ಲ ಕಡೆ ಆ ನಾನು 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 ಅನ್ನುವಂತಹದ್ದು ಇದೆ. ಇಟ್ ಪ್ರೆಸೆಂಟ್ಸ್ ಇನ್ ಆಲ್ ಸಚ್ ಡಿಫ್ರೆಂಟ್ ಸ್ಟೇಜಸ್. ಆ ನಾನು ಅನ್ನುವಂಥದ್ದು ಹೀಗೆ ಎಲ್ಲ ಹಂತಗಳಲ್ಲೂ ತನ್ನ ಇರುವಿಕೆಯನ್ನು ಸ್ಪಷ್ಟಪಡಿಸಿದೆ. ಮೊದಲನೇದಾಗಿ ಐ ನೋ ಐ ಎಕ್ಸಿಸ್ಟ್. ನಾನಿದ್ದೀನಿ ಅಂತ ನನಗೆ ಗೊತ್ತು. ಸೊ ನಾನು ಇದ್ದೀನಿ ಅನ್ನೋವಂತಹದ್ದು ನನಗೆ ಗೊತ್ತಿರೋದ್ರಿಂದ ನನಗೇನೋ ಒಂದು ಬೇಕಾಗಿದೆ ಅಂತ ಹೇಳಿ ಐ ಪರ್ಫಾರ್ಮ್ ಸರ್ಟನ್ ಆಕ್ಷನ್. ದಿಸ್ ಈಸ್ ದಿ ನೇಚರ್ ಆಫ್ ದಿ ಆತ್ಮ. ಸೊ ದೇರ್ ಈಸ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಇಟ್. ಕನ್ಫ್ಯೂಸ್ ಯಾಕೆ ಆಗತ್ತೆ ಅಂತಂದರೆ, ಆತ್ಮ ಅಂತಂದಾಗ ಈ ಆತ್ಮ ಅಂತಂದ್ರೆ ಅದೇನೋ ಒಂದು ರೀತಿಯಲ್ಲಿ ಸ್ಪೆಷಲ್ ಕ್ವಾಲಿಟೀಸ್ಗಳನ್ನು ಈ ಆತ್ಮನ ಮೇಲೆ ನಾವೇ ಸೂಪರ್ ಇಂಪೋಸ್ ಮಾಡಿಬಿಟ್ಟಿರ್ತೀವಿ. ಯಾಕೆಂತಂದರೆ ಒಂದು ವೇದಾಂತ ಅಥವಾ ಶಾಸ್ತ್ರಗ್ರಂಥ ಅಂತ ಹೇಳಿ ಅಲ್ಲಿ ಆತ್ಮನ ಡಿಸ್ಕ್ರಿಪ್ಷನ್ ಬಂದಾಗ ಆ ಆತ್ಮನನ್ನು ನಾವೆಲ್ಲ ಒಂದು ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಪರಿಚಯ ಮಾಡ್ಕೋತಾ ಬಂದಿರ್ತೀವಿ. ಆತ್ಮ ಅಂತ ಹೇಳಿದಾಗ ಅವನು ಕಣ್ಣಿಗೆ ಕಾಣೋದಿಲ್ಲ, ಅವನ ಶಬ್ದವನ್ನು ನಾವು ಕೇಳಿಸ್ಕೊಳ್ಳೋದಕ್ಕಾಗೋದಿಲ್ಲ,
ಅವನನ್ನು ಆಘ್ರಾಣದ ಮೂಲಕ ಅವನ ವಾಸನೆ ಗೊತ್ತಾಗೋದಿಲ್ಲ, ಅವನಲ್ಲಿ ಯಾವ ರುಚಿ ಕೂಡ ಇಲ್ಲ, ಮತ್ತು ಅವನನ್ನು ಮುಟ್ಟೋದಕ್ಕೆ ಕೂಡ ಸಾಧ್ಯ ಇಲ್ಲ, ನೋಡೋದಕ್ಕೆ ಸಾಧ್ಯ ಇಲ್ಲ, ಕೇಳೋದಕ್ಕೆ ಸಾಧ್ಯ ಇಲ್ಲ, ಮುಟ್ಟೋಕ್ಕೆ ಸಾಧ್ಯ ಇಲ್ಲ, ಅವನನ್ನು ಮೂಸೋಕ್ಕಾಗಲ್ಲ, ಅವನು ರುಚಿಗೆ ಸಿಗೋದಿಲ್ಲ. ಸೊ ಹೀಗೆ ಒಂದು ಕಡೆ ವೇದಾಂತ ಹೇಳಿರುವಂತಹದ್ದು ಇದನ್ನೆಲ್ಲ ತಿಳ್ಕೊಂಡು ಆತ್ಮ ಅಂತಂದರೆ ಯಾವ ರೀತಿಯಿಂದ ಕೂಡ ಅವನು ನನಗೆ ಗೊತ್ತಾಗೋದಿಲ್ಲ ಅನ್ನೋವಂತಹದ್ದು ನಮ್ಮ ತಲೆಯಲ್ಲಿ ಬಹಳ ಸ್ಪಷ್ಟವಾಗಿ ಗಟ್ಟಿಯಾಗಿ ಕೂತಿರುತ್ತೆ. ಇನ್ನೊಂದು ಕಡೆ ವೇದಾಂತ ಹೇಳುತ್ತೆ, ಇಟ್ ಈಸ್ ವೆರಿ ಈಸಿ ಟು ನೋ ದಿ ಆತ್ಮ ಬಿಕಾಸ್ ಹೀ ಈಸ್ ನೋನ್ ಟು ಎವ್ರಿ ಒನ್. ಅವನು ಎಲ್ಲರಿಗೂ ತುಂಬ ಪರಿಚಿತ. ಹೇಗೆ ಅಂತಂದರೆ ಅವನು ನಮ್ಮೆಲ್ಲರಲ್ಲೂ ಕೂಡ ನಾನು ಅನ್ನುವ ರೀತಿಯಲ್ಲಿ ಇದ್ದಾನೆ ಅಂತ ಒಂದು ಕಡೆ ಹೇಳುತ್ತೆ. ಸೊ ನಾನು ಅನ್ನುವಂತಹದ್ದು ನನಗೆ ಗೊತ್ತಿರೋದ್ರಿಂದ, ನಾನು ಇದ್ದೀನಿ ಅನ್ನುವಂತಹದ್ದು ನನಗೆ ಗೊತ್ತಿರೋದ್ರಿಂದ, ನನಗೆ ಕೆಲವುಗಳು ಬೇಕು ಅನ್ನಿಸಿದಾಗ ಆ ಬೇಕುಗಳನ್ನು ನಾನು ಪಡ್ಕೊಳ್ಳೋದಕ್ಕೆ ನಾನು ಕೆಲವು ಕರ್ಮಗಳನ್ನು ಮಾಡ್ತೀನಿ. ಸೊ ಹೀಗೆಲ್ಲ ಕರ್ಮಗಳನ್ನು ಮಾಡಿ ನನಗೆ ಬೇಕಾಗಿರುವಂತಹದನ್ನು ನಾನು ಗಳಿಸ್ಕೊಂಡಿದ್ದೀನಿ ಅಂತಂದಾಗ ಅಲ್ಲಿ ಆ ನಾನು ಅನ್ನುವಂತಹದ್ದು ಇದು ಆತ್ಮ. ಆದರೆ ಇಲ್ಲಿ ನನಗೆ ಬೇಕು, ನಾನು ಗಳಿಸ್ಕೊಂಡೆ, ನನಗಿದು ಇಷ್ಟ ಆಯಿತು ಅಂತ ನಾವೆಲ್ಲ ಏನು ಹೇಳ್ಕೊತೀವಿ, ಇದು ನಮಗೆ ಎಲ್ಲಿ ಕನ್ಫ್ಯೂಸ್ ಮಾಡುತ್ತೆ ಅಂತಂದರೆ ವೇದ ಸ್ಪಷ್ಟವಾಗಿ ಇಂತಹ ಸರಳವಾಗಿ ಕೂಡ ಹೇಳುತ್ತೆ. ಆತ್ಮ ಅಂತ ಹೇಳಿದಾಗ ಹೀ ಈಸ್ ನೋನ್ ಟು ಎವ್ರಿ ಒನ್ ಅಂತ ಬಹಳ ಸರಳವಾಗಿ ಹೇಳುತ್ತೆ. ಅದೇ ರೀತಿ ಮತ್ತಷ್ಟು ಕ್ಲಾರಿಟಿ ಸಿಗಲಿ ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ, ಆತ್ಮ ನೀನು ಅಷ್ಟು ಸುಲಭವಾಗಿ ನಿನ್ನ ಇಂದ್ರಿಯಗಳಿಗೆ ಅವನು ಸಿಗೋವಂತಹವನಲ್ಲ, ಆ ರೀತಿ ಕೂಡ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರುತ್ತೆ. ಸೊ ಇವೆರಡೂ ಕೂಡ ನಮ್ಮ ತಲೆಯಲ್ಲಿ ಕೂತಿರುತ್ತೆ. ಆದರೆ ನಾವು ಗಟ್ಟಿಯಾಗಿ ಯಾವುದನ್ನು ಹಿಡ್ಕೋತೀವಿ ಅಂತಂದರೆ, ಸೂಪರ್ ಇಂಪೋಸ್ ಯಾವ ರೀತಿ ನಾವು ಮಾಡ್ಕೋತೀವಿ ಅಂತಂದರೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ನೋ ದಿ ಆತ್ಮ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ನೋ ದಿ ಆತ್ಮ ಬಿಕಾಸ್ ಅವನು ನೋಡೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಸ್ಪರ್ಶಿಸೋಕ್ಕಾಗಲ್ಲ, ಅವನಲ್ಲಿ ರುಚಿ ಇಲ್ಲ, ಗಾತ್ರ ಇಲ್ಲ, ರೂಪ ಇಲ್ಲ, ಹೀಗೆಲ್ಲ ಹೇಳಿರೋದ್ರಿಂದ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅನ್ನೋದು ನಮ್ಮ ತಲೆಯಲ್ಲಿ ಗಟ್ಟಿಯಾಗಿ ಕೂತಿರುತ್ತೆ. ಮತ್ತು ಇಲ್ಲಿ ನನಗೆ ಇಂತಹದ್ದು ಬೇಕು, ನಾನು ಇಂತಹದ್ದು ಮಾಡಿದೆ, ನನಗೆ ಸಿಕ್ತು, ಈ ರೀತಿ ಆ ನಾನು ಅನ್ನುವಂತಹದ್ದೇ ಆತ್ಮ ಅಂತ ಒಂದು ಕಡೆ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಕೂಡ, ಅದೇ ನನಗೆ ಇಂತಹದ್ದು ಬೇಕಾಗಿದೆ, ನಾನು ಇದನ್ನೆಲ್ಲ ಮಾಡ್ಕೊಂಡಿದ್ದೀನಿ, ನಾನು ಇದನ್ನು ಗಳಿಸಿದ್ದೀನಿ, ನಾನು ಇಂತಹ ಕರ್ಮವನ್ನು ಮಾಡದೆ ಅಂತಂದಾಗ ಇಮ್ಮಿಡಿಯೇಟ್ ಆಗಿ ನಾವು ಆ ನಾನುವನ್ನು ನಮ್ಮ ದೇಹ, ಮನಸ್ಸು, ಬುದ್ಧಿಯೊಂದಿಗೆ ಗುರುತಿಸ್ಕೊಂಡಿರ್ತೀವಿ. ನಾನು ಏನೋ ಒಂದು ಮಾಡಿದೆ, ಅಲ್ಲಿ ದೇಹ ಅನ್ನುವಂತಹದ್ದು ಒಂದು ಕೆಲಸವನ್ನು ಮಾಡಿರುತ್ತೆ, ಒಂದು ಕರ್ಮವನ್ನು ಮಾಡಿರುತ್ತೆ. ಯಾವಾಗ ಒಂದು ದೇಹ ಒಂದು ಕರ್ಮವನ್ನು ಮಾಡಿರುತ್ತೆ, ಕರ್ಮ ಮಾಡಿದ ಆ ದೇಹವನ್ನು ನಾ ಏನು ಹೇಳ್ತೀನಿ ಅಂತಂದರೆ, ನಾನು ಅಂತಂದರೆ ಈ ದೇಹ ಅಂತ ದೇಹದೊಂದಿಗೆ ನಾನು ನನ್ನನ್ನು ಗುರುತಿಸ್ಕೊಂಡಿರೋದ್ರಿಂದ ದೇಹ ಮಾಡಿದ ಕರ್ಮವನ್ನು ನಾನು ಮಾಡಿದ ಕರ್ಮ. ಸೊ ದೇಹಕ್ಕೆ ಏನೋ ಒಂದು ಬೇಕಿರುತ್ತೆ, ದೇಹ ಗಳಿಸ್ಕೊಂಡಿರುತ್ತೆ, ಆದರೆ ಅದನ್ನು ನಾನು ಗಳಿಸ್ಕೊಂಡೆ. ಸೊ ಒನ್ಸ್ ಅಗೇನ್ ಸರಳವಾಗಿ ತಿಳಿಸಿರುವಂತಹ ವೇದಾಂತ ಬಹಳ ಸರಳವಾಗಿ ತಿಳಿಸಿರುತ್ತೆ, ಆತ್ಮ ಈಸ್ ನೋನ್ ಟು ಎವ್ರಿ ಒನ್, ಬಟ್ ವಿ ಫರ್ಗೆಟ್ ದಟ್. ಅದನ್ನು ಆ ಕ್ಷಣದಲ್ಲಿ ನಾವು ಮರ್ತಿರ್ತೀವಿ, ಬಿಕಾಸ್ ನಾವು ಸೂಪರ್ ಇಂಪೋಸ್ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ. ಆತ್ಮ ಈಸ್ ವೆರಿ ಡಿಫಿಕಲ್ಟ್ ಟು, ಅವನ ಸ್ವರೂಪವನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋವಂತಹದ್ದನ್ನು ನಾವೇ ಈ ಆತ್ಮನ ಮೇಲೆ ಆ ರೀತಿ ಒಂದು ಸೂಪರ್ ಇಂಪೋಸ್ ಮಾಡ್ಕೊಂಡಿರ್ತೀವಿ. ಹೀಗಾಗಿ ನಾವು ಅಷ್ಟು ಸುಲಭವಾಗಿ ಆತ್ಮನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನಾವು ಯಾಕೆ ಶಾಸ್ತ್ರ ಗ್ರಂಥಗಳನ್ನು, ವೇದಾಂತವನ್ನು ಮತ್ತೆ ಮತ್ತೆ ಓದಬೇಕು ಅಂತಂದರೆ, ಬಿಕಾಸ್ ಟು ರಿಮೂವ್ ಸರ್ಟನ್ ಥಿಂಗ್ಸ್ ವಿಚ್ ಆರ್ ಸೂಪರ್ ಇಂಪೋಸ್ಡ್ ಆನ್ ದಿ ಆತ್ಮ. ನಾವೇ ಆತ್ಮನ ಮೇಲೆ ಅನೇಕ ರೀತಿಯ ಆರೋಪಗಳನ್ನು ಹಾಕಿರ್ತೀವಿ. ಆತ್ಮ ಅಂತಂದರೆ ಇಟ್ ಈಸ್ ಲೈಕ್ ದಿಸ್ ಅಂತ ಹೇಳಿ ಒಂದು ಸೂಪರ್ ಇಂಪೋಸಿಷನ್, ಆ ಒಂದು ಹೊದಿಕೆಯನ್ನು ಹೊದಿಸಿಬಿಟ್ಟಿರ್ತೀವಿ ಆತ್ಮನ ಮೇಲೆ. ನಾವು ಶಾಸ್ತ್ರ ಗ್ರಂಥವನ್ನು ಯಾಕೆ ಓದ್ತೀವಿ, ಯಾಕೆ ನಮಗೆ ಶ್ರವಣ ಇಂಪಾರ್ಟೆಂಟ್, ಒಬ್ಬ ಗುರುವಿನ ಮಾರ್ಗದರ್ಶನ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಅವನು ಸತ್ಯವನ್ನು ಹೇಳಿದಾಗ, ಶಾಸ್ತ್ರ ಗ್ರಂಥಗಳು ಸತ್ಯವನ್ನು ತಿಳಿಸಿದಾಗ ವಿ ಹ್ಯಾವ್ ಟು ರಿಮೂವ್ ಆಲ್ ಸಚ್ ಲೇಯರ್ಸ್, ಸೊ ವಿಚ್ ವಿ ಹ್ಯಾವ್ ಸೂಪರ್ ಇಂಪೋಸ್ಡ್ ಆನ್ ದಿ ಆತ್ಮ. ಸೊ ಈಗ ನನ್ನನ್ನು ಆತ್ಮ ಅಂತ ಶಾಸ್ತ್ರ ಕರೆದಾಗ
ನನ್ನ ಬಗ್ಗೆ ನನ್ನ ಸ್ವರೂಪ ಜ್ಞಾನ ನನಗೆ ಹೇಗೆ ಸಿಗತ್ತೆ ಅಂತಂದರೆ ಇಟ್ ಈಸ್ ಓನ್ಲಿ ಥ್ರೂ ದ ಸ್ಟಡಿ ಆಫ್ ದಿ ಶಾಸ್ತ್ರಾಸ್. ಈ ಶಾಸ್ತ್ರ ಏನು ಹೇಳುತ್ತೆ, ನನ್ನನ್ನು ಯು ಆರ್ ಆತ್ಮಸ್ವರೂಪಿ ತತ್ವಮಸಿ ಅಂತ ಹೇಳುತ್ತೆ ಉಪನಿಷತ್ತು. ಬಟ್ ಉಪನಿಷತ್ ಹೇಳಿದೆ ಅಂದ ಮಾತ್ರಕ್ಕೆ ನಾನು ಅದನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಒಂದು ಸ್ಟೇಟ್ಮೆಂಟ್, ನೀನೇ ಪರಮಾತ್ಮ ಅಂತ ತತ್ವಮಸಿ ಅಂತ ಬಹಳ ಸ್ಪಷ್ಟವಾಗಿ ವೇದಾಂತ ಇಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟ ನಂತರದಲ್ಲಿ ಕೂಡ ಇದನ್ನು ಯಾಕೆ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತಂದರೆ, ಆ ಒಂದು ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಅಥವಾ ಒಂದು ತಿಳುವಳಿಕೆ ಅಂತ ನಾವೇನು ಹೇಳ್ತೀವಿ ಅದು ಸಿಕ್ಕಿರೋದಿಲ್ಲ. ಸೊ ವಿ ಓನ್ಲಿ ಲಿಸನ್ ಟು ದಿ ಸ್ಟೇಟ್ಮೆಂಟ್ ಆಫ್ ದಿ ಉಪನಿಷತ್ಸ್. ತತ್ವಮಸಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ನ ನಾವು ಕೇಳಲ್ಪಟ್ಟಿರ್ತೀವಿ, ಬಟ್ ಅದರ ಅನುಭವ, ಅದರ ಬಗ್ಗೆ ಒಂದು ಜ್ಞಾನ ನಮಗೆ ಯಾವಾಗ ಸಿಗುತ್ತೆ ಅಂತಂದರೆ ಓನ್ಲಿ ವೆನ್ ವಿ ಸಿಟ್ ಅಂಡ್ ಸ್ಟಡಿ ದಿ ಶಾಸ್ತ್ರ ಗ್ರಂಥಾಸ್. ಶಾಸ್ತ್ರ ಗ್ರಂಥಗಳನ್ನು ಓದಬೇಕು, ಒಬ್ಬ ಗುರುವಿನಿಂದ ಇದರ ಬಗ್ಗೆ ಒಂದು ವಿಚಾರವನ್ನು ತಿಳ್ಕೋಬೇಕು, ಮಾರ್ಗದರ್ಶನ ಪಡಿಬೇಕು. ದೆನ್ ಇಟ್ ಈಸ್ ಪಾಸಿಬಲ್. ಸೊ ನಿಧಾನವಾಗಿ ಹೀಗೆ ಪ್ರಯತ್ನ ಪಡ್ತಾ ನಿಧಾನವಾಗಿ ಈ ಒಂದು ಸತ್ಯ ನಮಗೆ ಗೊತ್ತಾಗ್ತಾ ಬರುತ್ತೆ. ಆತ್ಮ ಅಂತಂದ್ರೆ ಏನು, ದೇಹ ಅಂತಂದ್ರೆ ಏನು, ಮನಸ್ಸು ಅಂತಂದ್ರೆ ಏನು, ನಾನು ಯಾರು. ಸೊ ಇವೆಲ್ಲ ಬಹಳ ರಹಸ್ಯವಾದ ಜ್ಞಾನ, ಸೀಕ್ರೆಟ್ ನಾಲೆಡ್ಜ್ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ವೇದಾಂತದಲ್ಲಿ ನಾನು ಯಾರು ಅನ್ನುವಂತಹದ್ದು ಬಹಳ ರಹಸ್ಯವಾದ ಮತ್ತು ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಅದು. ಸೊ ನಿಜವಾಗ್ಲೂ ಕೂಡ ನಮಗೆ ನಮ್ಮ ಸ್ವರೂಪ ಜ್ಞಾನದ ಬಗ್ಗೆ ನಾವು ಅನುಭವವನ್ನು ಗಳಿಸಿದೀವಾ? ವಿ ಹ್ಯಾವ್ ಟು ಥಿಂಕ್. ಈಗ ನಮ್ಮ ಎಚ್ಚರದ ಅವಸ್ಥೆಯನ್ನು ನಾವೇನು ಹೇಳ್ತೀವಿ, ವೇಕಿಂಗ್ ಸ್ಟೇಟ್ ಅಂತ ಕರಿತೀವಿ. ಈ ಒಂದು ವೇಕಿಂಗ್ ಸ್ಟೇಟಲ್ಲಿ ಏನಾಗುತ್ತೆ, ಆಲ್ ದಟ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಅವರ್ ಸೆಲ್ಸ್, ಇದು ನನ್ನ ಎಚ್ಚರದ ಅವಸ್ಥೆ ಅಂತಂದಾಗ ಇಲ್ಲಿ ಅನೇಕ ಅನುಭವಗಳು ನನಗೆ ಆಗ್ತಾ ಇರುತ್ತೆ. ಬಿಕಾಸ್ ಐ ಆಮ್ ನಾಟ್ ಸ್ಲೀಪಿಂಗ್, ಐ ಆಮ್ ನಾಟ್ ಡ್ರೀಮಿಂಗ್. ಸಿನ್ಸ್ ಐ ಆಮ್ ನಾಟ್ ಸ್ಲೀಪಿಂಗ್ ಆ್ಯಂಡ್ ಐ ಆಮ್ ನಾಟ್ ಡ್ರೀಮಿಂಗ್, ಐ ನೋ ಇಟ್ ಈಸ್ ಮೈ ವೇಕಿಂಗ್ ಸ್ಟೇಟ್. ಇದು ನನ್ನ ಎಚ್ಚರದ ಅವಸ್ಥೆ. ಈ ಎಚ್ಚರದ ಅವಸ್ಥೆಯಲ್ಲಿ ನಾನು ನಿದ್ದೆ ಮಾಡ್ತಾ ಇಲ್ಲ, ಕನಸು ಕಾಣ್ತಾ ಇಲ್ಲ. ಸೊ ದಿಸ್ ಈಸ್ ಎಚ್ಚರದ ಅವಸ್ಥೆ. ಇಂತಹ ಎಚ್ಚರದ ಅವಸ್ಥೆಯಲ್ಲಿ ನಾನು ಅನೇಕ ಅನುಭವಗಳನ್ನು ಪಡ್ಕೋತಾ ಬಂದಿದ್ದೀನಿ. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಐ ಆಮ್ ಸೀಯಿಂಗ್, ನಾನು ನೋಡ್ತಾ ಇದ್ದೀನಿ, ನಾನು ಬರ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ, ಐ ಆಮ್ ಈಟಿಂಗ್, ಐ ಆಮ್ ಸಿಂಗಿಂಗ್, ಐ ಆಮ್ ರನ್ನಿಂಗ್, ಐ ಆಮ್ ವಾಕಿಂಗ್. ಹೀಗೆ ಈ ಎಲ್ಲವುಗಳ ಹಿಂದೆ ನಾನು 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 ಅದಿದೆ. ಎಚ್ಚರದ ಅವಸ್ಥೆಯಲ್ಲಿ ಇಂತಹ ಅನುಭವಗಳ ಹಿಂದೆ ಆ ನಾನು ಇದೆ. ನಾನು ನೋಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ನಾನು ಊಟ ಮಾಡ್ತಾ ಇದ್ದೀನಿ, ನಾನು ಕುಳಿತುಕೊಂಡಿದ್ದೀನಿ, ನಾನು ಓಡ್ತಾ ಇದ್ದೀನಿ. ಸೊ ದೀಸ್ ಆರ್ ಆಲ್ ದಿ ಎಕ್ಸ್ಪೀರಿಯನ್ಸಸ್. ಈ ಎಲ್ಲ ಅನುಭವಗಳ ಹಿಂದೆ ದಟ್ ನಾನು ಈಸ್ ದೇರ್. ಇದು ಹೇಗೆ ಅಂತಂದರೆ, ಯಾರೋ ಒಬ್ರು ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ಯು ವಿಲ್ ಆಸ್ಕ್ ಮೀ, ಏನು ಮಾಡ್ತಾ ಇದೆಯಾ? ನಾ ಹೇಳ್ತೀನಿ ಐ ಆಮ್ ಸಿಟ್ಟಿಂಗ್. ಬಟ್ ಥಿಂಕ್, ಹೂ ಈಸ್ ಆ್ಯಕ್ಚುಲಿ ಸಿಟ್ಟಿಂಗ್? ಏನು ಮಾಡ್ತಾ ಇದೆಯಾ ಅಂತ ಕೇಳಿದ್ದಾಗ ಐ ಆಮ್ ಸಿಟ್ಟಿಂಗ್ ಅಂತ ನೀ ಹೇಳ್ತೀಯ, ಬಟ್ ಥಿಂಕ್ ಹೂ ಈಸ್ ಸಿಟ್ಟಿಂಗ್. ಇಲ್ಲಿ ಆ್ಯಕ್ಚುಲ್ ಆಗಿ ಸತ್ಯ ಏನು ಅಂತಂದರೆ, ದಿ ಬಾಡಿ ಈಸ್ ಸಿಟ್ಟಿಂಗ್. ಇಲ್ಲಿ ಕುಳಿತುಕೊಂಡಿರುವಂತಹದ್ದು ದೇಹ. ಆದರೆ ದೇಹದೊಂದಿಗೆ ನಾನು ನನ್ನನ್ನು ಗುರುತಿಸ್ಕೊಂಡಿರೋದ್ರಿಂದ ನಾನು ಕುಳಿತುಕೊಂಡಿದ್ದೀನಿ ಅಂತಲೇ ಹೇಳ್ತಾ ಇದ್ದೀನಿ ಅಷ್ಟೇ ಹೊತ್ತು ದೇಹ ಕುಳಿತಿದೆ ಅಂತ ನಾನು ಹೇಳ್ತಾ ಇಲ್ಲ. ಯಾರೋ ಒಬ್ರು ಈಗ ಪ್ರಶ್ನೆ ಕೇಳಿದಾಗ ಇಮ್ಮಿಡಿಯೇಟಾಗಿ ನಾನು ಉತ್ತರ ಕೊಡ್ತೀನಿ, ವಾಟ್ ಆರ್ ಯು ಡೂಯಿಂಗ್? ಆ್ಯಕ್ಚುಲಾಗಿ ನೀನು ಏನು ಮಾಡ್ತಾ ಇದೀಯ ಅಂತಂದರೆ, ಐ ಆಮ್ ವಿಟ್ನೆಸಿಂಗ್. ದಟ್ ಈಸ್ ದಿ ಕರೆಕ್ಟ್ ರಿಪ್ಲೈ. ನಾ ಎಲ್ಲವನ್ನ ನೋಡ್ತಾ ಇದ್ದೀನಿ. ಐ ಆಮ್ ಎ ಸಾಕ್ಷಿ ಹಿಯರ್.
ಬಟ್ ಅಲ್ಲಿ ನೀ ಏನು ಮಾಡ್ತಾ ಇದೀಯ ಅಂತಂದಾಗ, ಸಿನ್ಸ್ ಐ ಹ್ಯಾವ್ ನನ್ನನ್ನು ನಾನು ದೇಹದೊಂದಿಗೆ ಗುರುತಿಸ್ಕೊಂಡಿರೋದ್ರಿಂದ ದೇಹ ಕುಳಿತಿದೆ, ಆದರೆ ಕುಳಿತಿರೋಂತಹದ್ದು ದೇಹ, ಆದರೆ ಆ ದೇಹನೇ ನಾನು. ಈ ಕಾರಣದಿಂದ ನಾನು ಹೇಳ್ತೀನಿ, ಐ ಆಮ್ ಸಿಟ್ಟಿಂಗ್, ಐ ಆಮ್ ಈಟಿಂಗ್, ಐ ಆಮ್ ಸೀಯಿಂಗ್. ಪ್ರಶ್ನೆ ಕೇಳಿರೋದೇನು? ನೀ ಏನು ಮಾಡ್ತಾ ಇದೀಯಾ? ಇಲ್ಲಿ ನೀನು ಅನ್ನುವಂತಹದ್ದು ಈಸ್ ದಿ ಆತ್ಮವಸ್ತು. ಸೊ ನನ್ನನ್ನು ನೀನು ಏನು ಮಾಡ್ತಾ ಇದೀಯ ಅಂತ ಕೇಳಿದಾಗ, ಆತ್ಮವಸ್ತುವಾದ ನಾನು ಎಲ್ಲವನ್ನ ವಿಟ್ನೆಸ್ ಮಾಡ್ತಾ ಇದ್ದೀನಿ, ನನ್ನ ಸಾಕ್ಷಿ ನಾನು ಇಲ್ಲಿ. ಆದರೆ ನಾನು ಸಾಕ್ಷಿ ಅನ್ನುವಂತಹದ್ದು ನನಗೆ ಅನುಭವ ಆಗದೇ ಇರೋದ್ರಿಂದ, ನನ್ನ ಅನುಭವ ಏನು ಅಂತಂದರೆ, ನಾನು ಈ ದೇಹ, ನಾನು ಈ ಮನಸ್ಸು, ನಾನು ಈ ಬುದ್ಧಿ. ಸೊ ಇವುಗಳೊಂದಿಗೆ ನಾನು ನನ್ನನ್ನು ಗುರುತಿಸ್ಕೊಂಡಿರೋದ್ರಿಂದ ನಾನು ಕುಳಿತುಕೊಂಡಿದ್ದೀನಿ, ನಾನು ನೋಡ್ತಾ ಇದ್ದೀನಿ, ನಾನು ತಿಂತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ಬಿಕಾಸ್ ಐ ಆಮ್ ಥರೋಲಿ ಅಸೋಸಿಯೇಟಿಂಗ್ ವಿತ್ ದಿ ಬಾಡಿ. ಸೊ ವಾಟ್ ಎವರ್ ದಿ ಎಕ್ಸ್ಪೀರಿಯನ್ಸಸ್ ಆಫ್ ದಿ ಬಾಡಿ, ನಾನು ಅದನ್ನು ನನ್ನ ಎಕ್ಸ್ಪೀರಿಯನ್ಸ್ಗಳು ಅಂತ ಹೇಳ್ತೀನಿ. ದೇಹ ಕುಳಿತಿದೆ, ಆದರೆ ದೇಹ ಕುಳಿತಿದೆ ಅಂತ ಹೇಳ್ತಾ ಇಲ್ಲ. ಕುಳಿತಿರುವಂತಹ ದೇಹವನ್ನು ಅದನ್ನು ನನ್ನ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಂಡು ನಾನು ಕುಳಿತಿದ್ದೀನಿ ಅಂತ ಹೇಳ್ತೀನಿ. ದೇಹ ನಡೀತಾ ಇದೆ, ಆದರೆ ನಾನು ನಡೀತಾ ಇದ್ದೀನಿ ಅಂತ ಹೇಳ್ತೀನಿ. ದೇಹ ತಿಂತಾ ಇದೆ, ಆದರೆ ಐ ಆಮ್ ಈಟಿಂಗ್ ಅಂತ ಹೇಳ್ತೀನಿ. ಇಟ್ಸ್ ಆಲ್ ಬಿಕಾಸ್ ನಾನು ನನ್ನನ್ನು ಈ ದೇಹದೊಂದಿಗೆ ಗುರುತಿಸ್ಕೊಂಡ್ಬಿಟ್ಟಿದ್ದೀನಿ. ಆದ್ದರಿಂದ ದೇಹ ಮಾಡುವಂತಹ ಎಲ್ಲ ಕೆಲಸಗಳನ್ನು ನನ್ನ ಕೆಲಸಗಳು ಅಂತ ತಿಳ್ಕೊತೀನಿ. ಮತ್ತು ದೇಹಕ್ಕೆ ಆಗ್ತಾ ಇರುವಂತಹ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ನನ್ನ ಎಕ್ಸ್ಪೀರಿಯನ್ಸ್ ಅಂತ ನಾನು ತಿಳ್ಕೊತೀನಿ. ಅದೇ ರೀತಿ ನೀ ಏನು ಮಾಡ್ತಾ ಇದೀಯಾ ಅಂತ ಇನ್ನೊಂದ್ಸಲಿ ಯಾರೋ ಕೇಳ್ತಾರೆ. ಆಗ ನಾನು ಹೇಳ್ತೀನಿ, ಐ ಆಮ್ ಥಿಂಕಿಂಗ್ ಸಮಥಿಂಗ್. ನಾನು ಏನೋ ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ಇಲ್ಲಿ ಯೋಚನೆ ಮಾಡ್ತಾ ಇರುವಂತಹದ್ದು ಯಾರು? ಇಟ್ ಈಸ್ ದಿ ಮೈಂಡ್. ನೀ ಏನು ಮಾಡ್ತಾ ಇದೀಯಾ? ಐ ಆಮ್ ವಾಚಿಂಗ್. ಐ ಕೇಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ದ ಮೈಂಡ್ ಈಸ್ ಥಿಂಕಿಂಗ್. ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್. ಐ ಆಮ್ ವಾಚಿಂಗ್ ದಿ ಮೈಂಡ್ ಆ್ಯಂಡ್ ದ ಮೈಂಡ್ ಈಸ್ ಥಿಂಕಿಂಗ್ ಸಮಥಿಂಗ್. ಬಟ್ ಇಲ್ಲಿ ಮನಸ್ಸೊಂದಿಗೆ ನಾನು ನನ್ನನ್ನು ಗುರುತಿಸ್ಕೊಂಡಿರೋದ್ರಿಂದ ನೀ ಏನು ಮಾಡ್ತಾ ಇದೀಯಾ ಅಂತಂದಾಗ, ಐ ಆಮ್ ಥಿಂಕಿಂಗ್. ಸೊ ಮನಸ್ಸು ಮಾಡ್ತಾ ಇರುವಂತಹ ಕೆಲಸವನ್ನು ನಾನು ನನ್ನ ಕೆಲಸ ಅಂತ ತಿಳ್ಕೊತೀನಿ. ಸೊ ಮನಸ್ಸಿಗೆ ಆದಂತಹ ಅನುಭವವನ್ನು ನನ್ನ ಅನುಭವ ಅಂತ ತಿಳ್ಕೊತೀನಿ. ಸೊ ಯಾವಾಗ ಮನಸ್ಸು ಯಾವುದೋ ಒಂದು ವಿಚಾರವನ್ನು ಯೋಚನೆ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ನಾನು ನನ್ನನ್ನು ಮನಸ್ಸಿನೊಂದಿಗೆ ಗುರುತಿಸ್ಕೊಂಡಿರೋದ್ರಿಂದ ನೀ ಏನು ಮಾಡ್ತಾ ಇದೀಯಾ ಅಂತ ಯಾರು ಕೇಳಿದಾಗ, ನಾ ಯೋಚನೆ ಮಾಡ್ತಾ ಇದ್ದಂತಹ ಪಕ್ಷದಲ್ಲಿ ನಾ ಏನು ಹೇಳ್ತೀನಿ ಅಂತಂದರೆ, ನನ್ನ ಮನಸ್ಸು ಯೋಚನೆ ಮಾಡ್ತಾ ಇದೆ, ನಾನು ಅದನ್ನು ನೋಡ್ತಾ ಇದ್ದೀನಿ ಅಂತ ಹೇಳೋದಿಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ಐ ಆಮ್ ಥಿಂಕಿಂಗ್ ಸಮಥಿಂಗ್. ಸೊ ಅಗೈನ್ ಇಟ್ ಈಸ್ ಬಿಕಾಸ್ ನಾನು ನನ್ನನ್ನು ನನ್ನ ಮನಸ್ಸಿನೊಂದಿಗೆ ಗುರುತಿಸ್ಕೊಂಡಿರುವಂತಹದ್ದು. ಆ್ಯಕ್ಚುಲಾಗಿ ಇಲ್ಲಿ ಇಟ್ ಈಸ್ ದಿ ಐಸ್ ವಿಚ್ ಇಸ್ ಸೀಯಿಂಗ್. ದ ಐಸ್ ವಿಚ್ ಇಸ್ ಸೀಯಿಂಗ್, ಬಟ್ ಐ ಸೇ ಐ ಆಮ್ ಸೀಯಿಂಗ್. ಸೊ ಇಲ್ಲಿ ಕಣ್ಣುಗಳು ಅನ್ನುವಂತಹದ್ದು ಇಟ್ ಈಸ್ ಇಂದ್ರಿಯ. ಸೊ ನಾನು ನನ್ನನ್ನು ಇಂದ್ರಿಯಗಳೊಂದಿಗೆ ಗುರುತಿಸ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ ನೋಡ್ತಾ ಇರುವಂತಹದ್ದು ಕಣ್ಣುಗಳು. ಆದರೆ ನಾ ಹೇಳ್ತೀನಿ, ಈ ಇಂದ್ರಿಯಗಳೊಂದಿಗೆ ನಾನು ಗುರುತಿಸ್ಕೊಂಡಿರೋದ್ರಿಂದ ನಾನು ನೋಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಮೈ ರಿಪ್ಲೇ. ಹೀಗೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ನಮ್ಮನ್ನು ದೇಹದೊಂದಿಗೆ, ಮನಸ್ಸಿನೊಂದಿಗೆ, ಇಂದ್ರಿಯಗಳೊಂದಿಗೆ ಗುರುತಿಸಿಕೊಂಡು ದೇಹಕ್ಕೆ ಆಗ್ತಾ ಇರುವಂತಹ ಅನುಭವಗಳು, ಮನಸ್ಸಿಗೆ ಆಗ್ತಾ ಇರುವಂತಹ ಅನುಭವಗಳು, ಇಂದ್ರಿಯಗಳಿಗೆ ಆಗ್ತಾ ಇರುವಂತಹ ಅನುಭವಗಳು, ಈ ಎಲ್ಲ ಅನುಭವಗಳನ್ನು ನನ್ನ ಅನುಭವ, ಇವೆಲ್ಲ ನನಗೆ ಆಗ್ತಾ ಇದೆ ಅನುಭವ. ಸೊ ಇಟ್ಸ್ ಆಲ್ ಬಿಕಾಸ್ my association, my attachment is with the body, with the mind and with the sense organs. So this is the reason. So ಇಲ್ಲಿ ಸತ್ಯ ಅನ್ನುವಂತಹದ್ದು ಬಿಕಾಸ್ ಆಫ್ ದಿಸ್ ಅಟ್ಯಾಚ್ಮೆಂಟ್.
ಮರ್ತೋಗ್ಬಿಡುತ್ತೆ. ವಿ ಫರ್ಗೆಟ್ ಅವರ್ ಸೆಲ್ಸ್ ಬಿಕಾಸ್ ಆತ್ಮನೊಂದಿಗೆ ನಾನು ಅಟ್ಯಾಚ್ ಆಗಿದ್ದೀನಿ ಅನ್ನುವಂತಹದ್ದು ನನ್ನ ಅನುಭವಕ್ಕೆ ಬರೋದಿಲ್ಲ. ಬಹಳ ಬೇಗ ನಾನು ದೇಹದೊಂದಿಗೆ ಅಟ್ಯಾಚ್ ಆಗಿದ್ದೀನಿ, ಮನಸ್ಸಿನೊಂದಿಗೆ ಅಟ್ಯಾಚ್ ಆಗಿದ್ದೀನಿ, ಇಂದ್ರಿಯಗಳೊಂದಿಗೆ ಅಟ್ಯಾಚ್ ಆಗಿದ್ದೀನಿ. ಆತ್ಮನೊಂದಿಗೆ ನನ್ನ ಸಂಪರ್ಕ ಇದೆ, ಐ ಆಮ್ ದಿ ಆತ್ಮ ಅನ್ನುವಂತಹದ್ದು ಮರ್ತೋಗಿದೆ. ಸೊ ಹೀಗೆ ನಾವು ನಮಗೆ ಆಗ್ತಾ ಇರುವಂತಹ ಅನುಭವಗಳನ್ನು, ನನ್ನ ಅನುಭವ, ನನ್ನ ಮನಸ್ಸು, ದೇಹ ಮತ್ತು ಬುದ್ಧಿ ಇವುಗಳಿಗೆ ಆಗ್ತಾ ಇರುವಂತಹ ಅನುಭವವನ್ನು, ನನ್ನ ಅನುಭವಗಳು, ನಾಟ್ ಓನ್ಲಿ ಎಚ್ಚರದ ಅವಸ್ಥೆ. ಈಗ ನಾನು ಮಲ್ಕೋಬೇಕು ಅಂತ ಹೇಳ್ತೀನಿ, ಐ ಆಮ್ ಟಯರ್ಡ್. ಇಲ್ಲಿ ಐ ಆಮ್ ಟಯರ್ಡ್ ಅಂತಂದರೆ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಬೇಕು. ದೇಹ ವಿಶ್ರಾಂತಿಯನ್ನು ಬಯಸ್ತಾ ಇರೋದ್ರಿಂದ ದೇಹ ಈಸ್ ಟಯರ್ಡ್. ಸೊ ನಾನು ಹೇಳ್ತೀನಿ ನಾನು ಮಲ್ಕೋಬೇಕು. ಸೊ ನಾನು ಮಲ್ಕೋಬೇಕು ಅಂತ ಹೇಳಿ ಮಲ್ಕೋತೀನಿ. ಆ್ಯಂಡ್ ಐ ಎಕ್ಸ್ಪೀರಿಯನ್ಸ್ ದಿ ಡ್ರೀಮ್ ವರ್ಲ್ಡ್. ಅಲ್ಲಿ ನಿಜವಾಗ್ಲೂ ಕನಸು ಯಾಕೆ ಬರ್ತಾ ಇದೆ ಅಂತಂದರೆ, ಆ್ಯಕ್ಚುಲ್ ಆಗಿ ಐ ಹ್ಯಾವ್ ಡಿಸ್ಅಸೋಸಿಯೇಟೆಡ್ ಮೈಸೆಲ್ಫ್ ವಿತ್ ದಿ ಬಾಡಿ. ದೇಹದೊಂದಿಗೆ ನಾನು ನನ್ನ ಸಂಪರ್ಕವನ್ನು ಕಟ್ ಮಾಡ್ಕೊಂಡಿರ್ತೀನಿ. ಐ ಆಮ್ ನಾಟ್ ಅಟ್ಯಾಚ್ ಟು ದಿ ಬಾಡಿ. ಐ ಡಿಸ್ಅಸೋಸಿಯೇಟ್ ವಿತ್ ಮೈ ಫಿಸಿಕಲ್ ಬಾಡಿ. ಸೊ ಅಲ್ಲಿ ಐ ಆಮ್ ಅನ್ಅವೇರ್ ಆಫ್ ಮೈ ಬಾಡಿ. ಬಟ್ ಮೈ ಮೈಂಡ್ ಇಟ್ ಈಸ್ ವೆರಿ ಆಕ್ಟಿವ್. ಮೈ ಮೈಂಡ್ ಈಸ್ ಆಕ್ಟಿವ್ ಅಂತಂದ್ರೆ ಏನು? ಐ ಆಮ್ ಅಟ್ಯಾಚ್ ಟು ದಿ ಮೈಂಡ್. ಸೊ ಐ ಪ್ರೊಜೆಕ್ಟ್ ಎ ಡ್ರೀಮ್ ಅಂಡ್ ಎ ಡ್ರೀಮ್ ವರ್ಲ್ಡ್. ಸೊ ಇಲ್ಲಿ ಕನಸು ಮತ್ತು ಕನಸಿನ ಲೋಕವನ್ನು ತೋರಿಸ್ಕೊಟ್ಟಿದ್ದು ಯಾರು ಅಂತಂದ್ರೆ ಇಟ್ ಈಸ್ ಥ್ರೂ ದಿ ಮೈಂಡ್. ಸೊ ಇಲ್ಲಿ ಕಂಡೀಷನ್ ಏನು ಅಂತಂದ್ರೆ, there is no connection with the physical body, no connection with the senses also. ದೇಹ ಇಲ್ಲ ಅಂತಂದಾಗ ಇಂದ್ರಿಯಗಳು ಕೂಡ ನನ್ನ ಬಳಿ ಇಲ್ಲ. ಬಟ್ ಇಟ್ ಈಸ್ ಓನ್ಲಿ ದ ಮೈಂಡ್ ವಿಚ್ ಇಸ್ ವೆರಿ ಆಕ್ಟಿವ್. ಬಿಕಾಸ್ ಐ ಆಮ್ ಅಸೋಸಿಯೇಟಿಂಗ್ ವಿತ್ ದ ಮೈಂಡ್, ಇಟ್ ಪ್ರೊಜೆಕ್ಟ್ಸ್ ಎ ಡ್ರೀಮ್ ವರ್ಲ್ಡ್ and it also projects a body. It is called the dream body. ಯಾಕೆಂತಂದರೆ ಫಿಸಿಕಲ್ ಬಾಡಿ ಜೊತೆಗೆ ನನ್ನ ಕನೆಕ್ಷನ್ ಇಲ್ಲ, ನನ್ನ ಇಂದ್ರಿಯಗಳ ಜೊತೆ ಕೂಡ ನನ್ನ ಸಂಪರ್ಕ ಇಲ್ಲ. ಕೇವಲ ಮನಸ್ಸು ಮಾತ್ರ ಎಚ್ಚರವಾಗಿದೆ. ಎಚ್ಚರವಾಗಿರುವಂತಹ ಈ ಮನಸ್ಸು ನನ್ನನ್ನು ಒಂದು ಕನಸಿನ ಲೋಕಕ್ಕೆ ಕರ್ಕೊಂಡು ಹೋಗಿದೆ. ಕನಸಿನ ಲೋಕದಲ್ಲಿ ಈಗ ನಾನು ಎಲ್ಲೋ ವಿಹರಿಸಬೇಕು. ಹೇಗೆ ಓಡಾಡ್ಕೋತೀನಿ? ಐ ನೀಡ್ ಎ ಬಾಡಿ. ನನಗೊಂದು ಶರೀರ ಬೇಕು. ಬಟ್ ಫಿಸಿಕಲ್ ಬಾಡಿ ಈಸ್ ಡಿಸ್ಅಸೋಸಿಯೇಟ್ ಆಗಿದೆ, ನನ್ನಿಂದ ಇಲ್ಲ. ಹಾಗೇನು ಮಾಡುತ್ತೆ ಈ ಕನಸು? ನನಗೆ ಒಂದು ಡ್ರೀಮ್ ಬಾಡಿಯನ್ನು ಕೊಡುತ್ತೆ. ಇಟ್ ಈಸ್ ಕಾಲ್ಡ್ ದಿ ಡ್ರೀಮ್ ಬಾಡಿ. ಸೊ ದ ರಿಯಲ್ ಫಿಸಿಕಲ್ ಬಾಡಿ ಈಸ್ ಆಕ್ಚುಲಿ ಲೈಯಿಂಗ್ ಆನ್ ದಿ ಬೆಡ್. ಸೊ ಇನ್ ದಿ ಡ್ರೀಮ್ ಐ ಆಮ್ ಪ್ಲೇಯಿಂಗ್, ಐ ಆಮ್ ರನ್ನಿಂಗ್, ಐ ಆಮ್ ವಾಕಿಂಗ್. ಸೊ ಇಟ್ಸ್ ಆಲ್ ಪಾಸಿಬಲ್. ನಿಜವಾದ ದೇಹ ಇಲ್ಲದೆ ಹೋದರೂ ಕೂಡ ಕನಸಿನ ಲೋಕ ಅನ್ನುವಂತಹದ್ದಿತ್ತಲ್ಲ, ಆ ಕನಸಿನ ಲೋಕದಲ್ಲಿ ನಾನು ಓಡಾಡದೆ, ಕುಳಿತುಕೊಂಡಿದ್ದೆ, ಏನೆಲ್ಲವನ್ನ ಮಾಡಿದೆ. ಆಲ್ ದಿಸ್ ಈಸ್ ಹ್ಯಾಪನಿಂಗ್ ವಿತ್ ದಿ ಡ್ರೀಮ್ ಬಾಡಿ. ಇಟ್ ಈಸ್ ನಾಟ್ ದಿ ರಿಯಲ್ ಬಾಡಿ, ಇಟ್ ಈಸ್ ದಿ ಡ್ರೀಮ್ ಬಾಡಿ. ಅಲಾಂಗ್ ವಿತ್ ದಿ ಡ್ರೀಮ್ ಬಾಡಿ ಇಟ್ ಆಲ್ಸೋ ಪ್ರೊಜೆಕ್ಟ್ಸ್ ದಿ ಡ್ರೀಮ್ ಸೆನ್ಸಸ್. ಆ ಡ್ರೀಮ್ ಸೆನ್ಸಸ್ನು ಕೊಟ್ಟಿದೆ, ಅದು ಬರೀ ಡ್ರೀಮ್ ಬಾಡಿ ಮಾತ್ರ ಕೊಟ್ಟಿಲ್ಲ. ಅದರಿಂದ ಕನಸಿನಲ್ಲಿ ನಾನು ಮತ್ತೊಂದನ್ನು ನೋಡಿದೆ, ಮತ್ತೇನನ್ನೋ ತಿಂದೆ, ಮತ್ತೊಂದರ ರುಚಿ ಗೊತ್ತಾಯಿತು, ಮತ್ತೊಬ್ಬನನ್ನ ಹೆಗಲ ಮೇಲೆ ಕೈ ಹಾಕಿದ್ದೆ, ಸ್ಪರ್ಶದ ಅನುಭವ ಆಯಿತು, ಅವನ ಹೆಗಲ ಮೇಲೆ ನಾನು ಕೈ ಹಾಕಿದ್ದೆ. ಸೊ ನನ್ನ ದೇಹದ ಜೊತೆಗೆ ಆ ಡ್ರೀಮು ಮತ್ತೊಂದು ಸ್ನೇಹಿತನ ದೇಹವನ್ನು ಕೂಡ ಕೊಟ್ಟಿದೆ, ಅದು ಕೂಡ ಡ್ರೀಮ್ ಬಾಡಿ. ಸೊ ಅಲ್ಲೊಂದು ಸ್ಟೇಡಿಯಂ, ಆ ಸ್ಟೇಡಿಯಮಲ್ಲಿ ನಾನು ಆಟ ಆಡಿದ ಹಾಗೆ ಸ್ಟೇಡಿಯಂನ ಕೂಡ ಅದು ಕ್ರಿಯೇಟ್ ಮಾಡಿದೆ, ಡ್ರೀಮ್ ವರ್ಲ್ಡ್. ಹೀಗೆ ಮನಸ್ಸು, ದಿಸ್ ಈಸ್ ದಿ ಅಗಾಧ ಶಕ್ತಿ ಆಫ್ ದಿ ಮೈಂಡ್. ಮೈಂಡ್ ಕ್ಯಾನ್ ಡೂ ಎನಿಥಿಂಗ್. ಸೊ ಲೈಕ್ ದಿಸ್
The mind has got a power, so it can project anything in the dream. So ಇಲ್ಲಿ mind has created a dream and mind has created a dream mind also. And mind, dream mind, intellect and the ಡ್ರೀಮ್ ಬಾಡಿ ಇವೆಲ್ಲ ನನಗೆ ಯಾಕೆ ಕೊಟ್ಟಿದೆ ಅಂತಂದರೆ ಟು ಟ್ರಾನ್ಸಾಕ್ಟ್ ಸ್ಮೂತ್ಲಿ ಇನ್ ದಿ ಡ್ರೀಮ್. ಈಗ ಎಚ್ಚರದ ಅವಸ್ಥೆಯಲ್ಲಿ ಲೋಕದ ವ್ಯವಹಾರ ಅಂತ ಹೇಳಿದಾಗ ಈ ಲೋಕದಲ್ಲಿ ನಾನು ಅನೇಕ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಹೇಗೆ ನನಗೆ ಒಂದು ದೇಹ, ಮನಸ್ಸು, ಬುದ್ಧಿ ಎನ್ನುವಂತಹ ಇವುಗಳ ಅವಶ್ಯಕತೆ ಇದೆ, ಇಟ್ ಈಸ್ ದಿ ಡ್ರೀಮ್. ಫಿಸಿಕಲ್ ಬಾಡಿ ಈಸ್ ಲೈಯಿಂಗ್ ಆನ್ ದಿ ಬೆಡ್. ಆ ಒಂದು ಡ್ರೀಮ್ ವರ್ಲ್ಡ್ ಅಲ್ಲಿ ನನಗೆ ಒಂದು ಡ್ರೀಮ್ ಬಾಡಿನ ಕೊಟ್ಟಿದೆ, ಡ್ರೀಮ್ ಮೈಂಡ್ ಕೊಟ್ಟಿದೆ, ಡ್ರೀಮ್ ಇಂಟೆಲೆಕ್ಟ್ ಕೂಡ ಸಿಕ್ಕಿದೆ. ಇದನ್ನೆಲ್ಲ ಯಾಕೆ ಕೊಡ್ತು ಅಂತಂದ್ರೆ ಈವನ್ ಆ ಡ್ರೀಮ್ನಲ್ಲೂ ಕೂಡ ನಾನು ಹ್ಯಾವ್ ಟು ಡೂ ಸರ್ಟನ್ ಟ್ರಾನ್ಸಾಕ್ಷನ್ಸ್. ಸೊ ಹೀಗೆ ಅನೇಕಗಳನ್ನು ಅದು ಕೊಟ್ಟಿದೆ. ಒಂದು ಸಂದರ್ಭದಲ್ಲಿ ಆಲ್ ಆಫ್ ಎ ಸಡನ್ ಎಚ್ಚರವಾಗಿದ್ದಂತಹ ಮನಸ್ಸು ಇವುಗಳನ್ನೆಲ್ಲ ಕೊಟ್ಟು ನನಗೆ ಇದು ಕನಸು ಅಂತ ಕನಸಿನ ಲೋಕಕ್ಕೆ ಕರ್ಕೊಂಡು ಹೋಗಿದೆ. ಆದರೆ ನನಗೇನು ಗೊತ್ತಾಗ್ತಾ ಇಲ್ಲ, ಇದು ಕನಸು ಅಂತ ಗೊತ್ತಾಗ್ತಾ ಇಲ್ಲ. ಇಟ್ ಈಸ್ ಬಿಕಾಸ್ ಆಫ್ ದಿ ಮೈಂಡ್. ಸೊ ಅಲ್ಲಿವರೆಗೆ ಎಚ್ಚರವಾಗಿದ್ದಂತಹ ಆಕ್ಟಿವ್ ಆಗಿದ್ದಂತಹ ಮನಸ್ಸು ಆಲ್ ಆಫ್ ಎ ಸಡನ್ ಅದಕ್ಕೂ ಕೂಡ ಮನಸ್ಸಿಗೂ ಕೂಡ ನನಗೀಗ ಸುಸ್ತಾಗಿದೆ, ನನಗೂ ಕೂಡ ರೆಸ್ಟ್ ಬೇಕು. ಫಿಸಿಕಲ್ ಬಾಡಿ ಕೇಳ್ತು, ನನಗೇನಾಗ್ತಾ ಇಲ್ಲ, ನಾನು ಮಲ್ಕೋಬೇಕು ಅಂತ ಕೇಳಿ ಅದು ನಿದ್ದೆಗೆ ಹೋಯಿತು. ಎಕ್ಸಾಕ್ಟ್ಲಿ ಲೈಕ್ ದಟ್ ಮೈಂಡ್ ಕೂಡ ಹೇಳುತ್ತೆ ಈವನ್ ಐ ಆಮ್ ಆಲ್ಸೋ ಟೈರ್ಡ್ ಅಂತ. ಅಲ್ಲಿಯವರೆಗೆ ಆಕ್ಟಿವ್ ಆಗಿದ್ದಂತಹ ಮೈಂಡು ಈ ಒಂದು ಕನಸಿನ ಲೋಕವನ್ನು ಸೃಷ್ಟಿ ಮಾಡಿ ಕನಸಿನಲ್ಲಿ ನನಗೆ ಕನಸಿನ ದೇಹ, ಕನಸಿನ ಮನಸ್ಸು, ಕನಸಿನ ಬುದ್ಧಿ ಹೀಗೆ ಅನೇಕಗಳನ್ನು ಕೊಟ್ಟಂತಹ ಮನಸ್ಸು ಕೂಡ ಈಗ ಸಾಕಷ್ಟು ದಣಿವಾಗಿದೆ. ಸೊ ಈಗ ಆ ಮನಸ್ಸಿಗೂ ಕೂಡ ವಿಶ್ರಾಂತಿ ಬೇಕು. ಹಾಗೇನಾಗುತ್ತೆ, ಇಟ್ ವಿಲ್ ಸಡನ್ಲಿ ಶಟ್ ಆಫ್. ಹಾಗೇನಾಗುತ್ತೆ, ದ ಎಂಟೈರ್ ಡ್ರೀಮ್ ಇಟ್ ಎಂಡ್ಸ್ ಇಮ್ಮಿಡಿಯೇಟ್ಲಿ. ಮುಂದಿನ ಕ್ಷಣದಲ್ಲಿ ಏನಾಗುತ್ತೆ, ಐ ಡಿಸ್ಅಸೋಸಿಯೇಟ್ ಫ್ರಮ್ ದಿ ಮೈಂಡ್ ಆಲ್ಸೋ. ಅದಕ್ಕೆ ಮುಂಚೆ ಡಿಟ್ಯಾಚ್ಮೆಂಟ್ ಫ್ರಮ್ ದ ಬಾಡಿ ಆಗಿತ್ತು, ಈಗ ಇಟ್ ಈಸ್ ಎ ಡಿಟ್ಯಾಚ್ಮೆಂಟ್ ಫ್ರಮ್ ದ ಮೈಂಡ್. ದೆನ್ ದ ಮೈಂಡ್ ಗೆಟ್ಸ್ ಇನ್ ಟು ಅನ್ಮ್ಯಾನಿಫೆಸ್ಟ್ ಸ್ಟೇಟ್. ಅಲ್ಲಿ ದೇಹ ಇಲ್ಲ, ಮನಸ್ಸು ಇಲ್ಲ. ಆಗೇನಾಯಿತು, ಆ ನಾನು ಅನ್ನುವಂತಹದ್ದು ಅಲ್ಲಿ ಇತ್ತು, ಆದರೆ ದೇಹ ಇಲ್ಲ, ಮನಸ್ಸಿಲ್ಲ. ಅವೆರಡೂ ಕೂಡ ಅನ್ಮ್ಯಾನಿಫೆಸ್ಟ್ ಸ್ಟೇಟ್ಗೆ ಹೋಗಿದೆ. ಆ್ಯಂಡ್ ದಿಸ್ ಸ್ಟೇಟ್ ಈಸ್ ಕಾಲ್ಡ್ ದಿ ಡೀಪ್ ಸ್ಲೀಪ್ ಸ್ಟೇಟ್. ಸೊ ಈ ಡೀಪ್ ಸ್ಲೀಪ್ ಸ್ಟೇಟ್ ಇಲ್ಲಿ there is no body connection and there is no mind's connection. This avasthe is called the ನಿದ್ರಾವಸ್ಥೆ. ಈ ನಿದ್ರಾವಸ್ಥೆನಲ್ಲಿ ಏನೊಂದು ಇಲ್ಲ, ಬಟ್ ಐ ಆಮ್ ಸ್ಟಿಲ್, ಆ ನಾನು ಅನ್ನುವಂತಹ ಅರಿವು ಅಲ್ಲಿದೆ. ಆದರೆ ಆ ಸ್ಥಿತಿಯಲ್ಲೂ ಕೂಡ ನಾನು ಇದ್ದೇ ಅನ್ನುವಂತಹದ್ದು ನನಗೆ ನಿದ್ರೆಯಿಂದ ಎಚ್ಚೆತ್ತ ಬಳಿಕದಲ್ಲಿ ಗೊತ್ತಾಗುತ್ತೆ. ನಿದ್ರೆಯಲ್ಲೂ ನಾನು ಇದ್ದೆ ಎನ್ನುವಂತಹದ್ದು ನಿದ್ರೆಯ ನಂತರದಲ್ಲಿ ನನ್ನ ಅರಿವಿಗೆ ಬರುತ್ತೆ. ಆಗ ಅದು ಇಟ್ ರೀಕಾಲ್ಸ್, ಆ ಮೆಮೊರಿ ಎಲ್ಲ ತಗೊಳುತ್ತೆ. ಆಗ ಅದಕ್ಕೆ ಗೊತ್ತಾಗುತ್ತೆ, ಓಹೋ ನಾನು ಮಲಗಿದ್ದೆ, ಓಹೋ ನಾನು ಕನಸು ಕಂಡೆ. ಇವೆಲ್ಲ ಆಗ ನಿದ್ರೆಯಿಂದ ಎಚ್ಚ ನಂತರದಲ್ಲಿ ಮತ್ತೆ ಎಚ್ಚರದ ಅವಸ್ಥೆಗೆ ಬಂದಾಗ ಸಿಗುವಂತಹ ಅನುಭವಗಳಿದು. ಸೊ ಡೀಪ್ ಸ್ಲೀಪಲ್ಲಿ ನಾನು ಇದ್ದೆ ಅನ್ನುವಂತಹದ್ದು ಸತ್ಯವಾಗಿದ್ರೂ ಕೂಡ, ಬಿಕಾಸ್ ದೆರ್ ವಾಸ್ ನೋ ಅಟ್ಯಾಚ್ಮೆಂಟ್ ವಿತ್ ದಿ ಬಾಡಿ ಅಂಡ್ ಮೈಂಡ್, ಎಚ್ಚರವಾದ ಮೇಲೆ ಮಾತ್ರ ಅದು ಗೊತ್ತಾಗುತ್ತೆ. ನಿದ್ರೆಯಲ್ಲಿ ನಾನು ನಿದ್ದೆ ಮಾಡ್ತಾ ಇದ್ದಾಗ ನಾನು ನಿದ್ದೆ ಮಾಡ್ತಾ ಇದ್ದೀನಿ, ಇದು ನನ್ನ ನಿದ್ರೆ ಅವಸ್ಥೆ ಅಂತಹ ಅನುಭವ ಆಗೋದಕ್ಕೆ ಸಾಧ್ಯ ಇಲ್ಲ. ನಿದ್ರೆ ಮಾಡ್ತಾ ಇದ್ದಾಗಲೇ ನಾನು ನಿದ್ರೆ ಮಾಡ್ತಾ ಇದ್ದೀನಿ ಅನ್ನುವಂತಹ ಅನುಭವ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಾನು ನಿದ್ದೆ ಮಾಡದೆ ಅನ್ನುವಂತಹದ್ದು ನಾನು ಎಚ್ಚರಕ್ಕೆ ಬಂದ ನಂತರದಲ್ಲಿ ನನಗೆ ಗೊತ್ತಾಗುತ್ತೆ.
ಸೊ ನಿದ್ರಾವಸ್ಥೆಯಲ್ಲಿ ನನಗೆ ತಿಳಿದೇ ಇದ್ರೂ ಕೂಡ ಅಲ್ಲಿ ನಾನು ಅನ್ನುವಂತಹದ್ದು ಇತ್ತು. ನಾನು ಅನ್ನುವಂತಹದ್ದು ನಿದ್ರಾವಸ್ಥೆಯಲ್ಲಿ ಇದ್ದ ಕಾರಣದಿಂದ ಎಚ್ಚರಕ್ಕೆ ಬಂದ ಮೇಲೆ ನಿದ್ರೆಯಲ್ಲಿದ್ದಂತಹ ನಾನು ನನಗೆ ನನ್ನ ಅನುಭವಗಳನ್ನು ನನಗೆ ಹಿಂತಿರುಗಿಸಿ ಕೊಡುತ್ತೆ. ಸೊ ಅದು ಅಲ್ಲಿಯವರೆಗೆ ಅಲ್ಲಿದ್ದಂತಹ ಆ ನಾನು ಯಾರು ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ಆತ್ಮ. ಸೊ ದಿಸ್ ಆತ್ಮ ಈಸ್ ಯು, ದಿಸ್ ಆತ್ಮ ಈಸ್ ಮೀ, ದಿಸ್ ಆತ್ಮ ಈಸ್ ಎಟರ್ನಲ್. ಸೊ ಈವನ್ ಇಫ್ ದಿ ಬಾಡಿ ಗೆಟ್ಸ್ ಡಿಸ್ಟ್ರಾಯ್ಡ್, ಆದ್ದರಿಂದ ಶರೀರ ಅನ್ನುವಂತಹದ್ದು ನಾಶವಾದರೂ ಕೂಡ ಈ ಆತ್ಮ ಅನ್ನುವಂತಹದ್ದು ಇರುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ದೇರ್. ಆತ್ಮ ಈಸ್ ಶಾಶ್ವತ. ಅದನ್ನು ಇಲ್ಲಿ ಪರಮಾತ್ಮ ಶರೀರಿ ಅಂತ ಕರೆದಿದ್ದಾನೆ. ಆ್ಯಂಡ್ ದಿಸ್ ಆತ್ಮ ಈಸ್ ನೋನ್ ಟು ಎವ್ರಿ ಒನ್. ಈ ಕಾರಣದಿಂದನೇ ಡೀಪ್ ಸ್ಲೀಪ್ನಲ್ಲಿ ಏನೊಂದು ಇರಲಿಲ್ಲ. ಏನೊಂದು ಇರಲಿಲ್ಲ ಅಂತಂದರೆ ಬೋತ್ ಬಾಡಿ ಆ್ಯಂಡ್ ಮೈಂಡ್ ಏನೊಂದು ಇರಲಿಲ್ಲ. ಆದರೆ ಎಚ್ಚರಕ್ಕೆ ಬಂದ ಮೇಲೆ ನೆನಪು ಮಾಡಿಕೊಂಡು ನಾವು ಹೇಳ್ತೀವಿ ಐ ಸ್ಲೆಪ್ಟ್ ವೆಲ್, ನಾನು ಚೆನ್ನಾಗಿ ನಿದ್ರೆ ಮಾಡಿದೆ. ಸೊ ನಾನು ಚೆನ್ನಾಗಿ ನಿದ್ರೆ ಮಾಡಿದೆ ಎನ್ನುವಂತಹದ್ದು ನನಗೆ ತಿಳಿಸಿದ್ದು ಯಾರು ಅಂತಂದರೆ ದಿಸ್ ಆತ್ಮ, ದಟ್ ಈಸ್ ಐ. ದಟ್ ಆತ್ಮ ಈಸ್ ದಟ್ ಇಟ್ ಈಸ್ ಕಾಲ್ಡ್ ದಿ ಐ. ಇದನ್ನು ಅಹಂ ಪ್ರತ್ಯಯ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ಅಹಂ ಪ್ರತ್ಯಯ? ಅಹಂ ಪ್ರತ್ಯಯ ಅನ್ನುವಂಥದ್ದು ಒಂದು ಮನೋಕಲ್ಪಿತ ಅಭಿಪ್ರಾಯ. ಬಿಕಾಸ್ ಆಫ್ ದಿಸ್ ಸ್ಟ್ರಾಂಗ್ ನೋಷನ್ ಇಟ್ ಕ್ರಿಯೇಟ್ಸ್ ಎ ಸೆನ್ಸ್ ಆಫ್ ಇಂಡಿವಿಜುವಾಲಿಟಿ. ಸೊ ಫೀಲಿಂಗ್ ಆಫ್ ಬೀಯಿಂಗ್ ಎ ಸಪರೇಟ್ ಎಂಟಿಟಿ. ಸೊ ನಾನು, ಇಟ್ಸ್ ಮೀ or I, this concept of nanu or the I-ness is deep rooted in the body, mind and intellect. So aham pratyaya is a mental construct concept, manokalpita abhipraya, and which is seen as fundamental obstacle in realizing the ultimate reality, the Brahman. So this is the culprit here. ಈ ನಾನು ಅನ್ನುವಂಥದ್ದು ಅಹಂ ಪ್ರತ್ಯಯ. ಇಟ್ ಈಸ್ ಎ ಮೆಂಟಲ್ ಕನ್ಸ್ಟ್ರಕ್ಟ್ ಕಾನ್ಸೆಪ್ಟ್. ಅದು ನನ್ನಲ್ಲಿ ಇರೋದ್ರಿಂದ ನಾನು ಆತ್ಮನನ್ನು ತಿಳ್ಕೊಳ್ಳೋದಕ್ಕೆ ಅದು ಅನೇಕ ಅಡಚಣೆಗಳನ್ನು ಒಡ್ತಾ ಇದೆ. ಅದರಿಂದ ಇಲ್ಲಿ ಪರಮಾತ್ಮ ಕರೆದಿರುವಂತಹದ್ದು ಶರೀರಿ ಅಥವಾ ದೇಹಿ ಈಸ್ ದಿ ಆತ್ಮ, ಅಂಡ್ ದಿಸ್ ಆತ್ಮ ಈಸ್ ಅವಿನಾಶಿ. ಈ ಅವಿನಾಶಿ ಅಂತ ಇದನ್ನು ಕರೆದಿರೋದ್ರಿಂದ ಈ ಆತ್ಮಕ್ಕೆ ಎಂದೂ ಕೂಡ ನಾಶ ಇಲ್ಲ. ದೇಹ ಅನ್ನುವಂತಹದ್ದು ನಾಶವಾಗತ್ತೆ ನಿಜ, ಬಟ್ ದೇಹಿ ಈಸ್ ಎಟರ್ನಲ್. ಸೊ ಎವ್ರಿಥಿಂಗ್ ಚೇಂಜಸ್ ಇನ್ ದಿ ವರ್ಲ್ಡ್, ಬಟ್ ದಿಸ್ ಆತ್ಮ ವಿಲ್ ನಾಟ್ ಚೇಂಜ್. ಅಂತವಂತ ಇಮೇ ದೇಹ. ಸೊ ಎಲ್ಲ ಶರೀರಗಳು ಎಂದೋ ಒಂದು ದಿನ ನಾಶ ಆಗುತ್ತೆ. ದೆರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ದಿಸ್ ಡಿಸ್ಟ್ರಕ್ಷನ್ ಈಸ್ ನಾಟ್ ಫಾರ್ ದಿ ಶರೀರಿ. ಸೊ ದೇಹ ಮತ್ತು ದೇಹಿ ಅಂತ ಹೇಳಿದಾಗ ದೆರ್ ಈಸ್ ಎ ಕನ್ಫ್ಯೂಷನ್. ಅದೇನು ಅಂತಂದರೆ ದ ಎಕ್ವಿಪ್ಮೆಂಟ್ ಈಸ್ ಕಾಲ್ಡ್ ದಿ ದೇಹ. The equipment is totally different from me, the shariri. So the tool is called the deha. The user of the tool is shariri, is the atma. So ಇಲ್ಲಿ ಆಗಿರುವಂತಹ ಕನ್ಫ್ಯೂಷನ್ ಏನು ಅಂತಂದರೆ ಇಟ್ ಈಸ್ ದಿ ಈಗೋ, ಅಹಂ, ನಾನು ಅನ್ನುವಂತಹದ್ದು. ಈ ಅಹಂ ಅನ್ನುವಂತಹದ್ದು ದೇಹವನ್ನು ಒಂದು ಟೂಲ್ ಆ ರೀತಿ ಭಾವಿಸದೆ ದೇಹವನ್ನೇ ನಾನು ಅಂತ ತಿಳ್ಕೊಂಡಿದೆ. ಬಿಕಾಸ್ ಆಫ್ ದಿಸ್ ರಾಂಗ್ ನೋಷನ್ ಇಟ್ ಈಸ್ ಒಂದು ರೀತಿಯ ಅಬ್ಸ್ಟಕಲ್ ಇನ್ ನೋಯಿಂಗ್ ದಿ ಬ್ರಹ್ಮ.
ಸೊ ದೇಹ ನಾಶ ಆಯಿತು ಅಂತಂದರೆ ಮನಸ್ಸು ಈ ನಾನು ಅನ್ನುವಂತಹದ್ದು ದೇಹದೊಂದಿಗೆ ಗುರುತಿಸಿಕೊಂಡಿರೋದ್ರಿಂದ ಈ ದೇಹ ನಾಶ ಆಯಿತು ಅಂತಂದರೆ ಇಟ್ ಥಿಂಕ್ಸ್ ಇಟ್ ಈಸ್ ಮೈ ಡಿಸ್ಟ್ರಕ್ಷನ್. ಸೊ ದಿಸ್ ಈಸ್ ದಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಕನ್ಫ್ಯೂಷನ್. ನಾನು ದೇಹಕ್ಕಿಂತ ಬೇರೆ ಅಂತ ಯಾವಾಗ ಗೊತ್ತಾಗತ್ತೆ, ಆಗ ನಾನು ದಿ ಆತ್ಮ ಈಸ್ ಅವಿನಾಶಿ, ದ ದೇಹ ಅದು ಈಸ್ ನಾಟ್ ಎಟರ್ನಲ್, ಅದು ಎಂದೋ ಒಂದು ದಿನ ನಾಶ ಆಯಿತು. ಸೊ ದಿ ಡಿಸ್ಟ್ರಕ್ಷನ್ ಆಫ್ ದಿ ಬಾಡಿ ಈಸ್ ನಾಟ್ ದಿ ಡಿಸ್ಟ್ರಕ್ಷನ್ ಆಫ್ ದಿ ಸೆಲ್ಫ್. ಸೊ ಇಲ್ಲಿರುವಂತಹ ಕನ್ಫ್ಯೂಷನ್ಸ್, ಇಲ್ಲಿರುವಂತಹ ಡಿಫ್ರೆನ್ಸ್, ದಟ್ ಯು ನೋ ಅರ್ಜುನ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.